ವೇದವಾಕ್ಯವನ್ನೆಲ್ಲ ಬೋಧದಿಂದನ್ಮಡಲಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮಾನ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋರಾಜು ಶುದ್ಧರನ್ನಾಗಿ ಧೈರ್ಯ ಶ್ರೀ ತಿಳಿಸಿದ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಹೋಗುತ್ತಲಿರುವರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिने आत्मा ज्ञान प्रदानेन तस्मै श्री गुरवे नमः. सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम्. जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೆಯ ಸಂಧಿಯ 15ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಇಂಥ ಬ್ರಹ್ಮ ಸಾಕ್ಷಾತ್ಕಾರ ಸ್ವರೂಪ ನಮ್ಮದೇ ಆಗಿದ್ದು, ಇಂಥ ನಮ್ಮ ಸ್ವರೂಪವನ್ನು ಹೇಗೆ ಅಂತ ಹೇಳಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂತ ಹೇಳಿ, ಯಾಕಿಲ್ಲಂದರೆ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ. ಎಲ್ಲ ಪ್ರಮಾಣಗಳನ್ನು ತಿಳಿಯುವವನು ಆತ್ಮ, ಅದಕ್ಕೆ ಅಪ್ರಮಾಣ ಅಂದರು. ಪ್ರಮಾಣ ನಿನ್ನಿಂದ ತಿಳಿಸುವಂತವ, ನೀ ತಿಳಿತಿದ್ದಿ. ನಾ ಪ್ರಮಾಣ ಮಾಡಿ ನೋಡಿ ಇವತ್ತು ಅಂತಿದ್ದಿಲ್ಲ, ಮತ್ತು ತಿಳಿದು ಅಂತಿದ್ದು ತಿಳಿಯಾದಂತಿದ್ದು. ಯಾವುದೋ ಲೌಕಿಕ ಪ್ರಮಾಣ, ಅಪ್ರಮಾಣ ಏನೇ ಇರಲಿ,
ಇವೆಲ್ಲವನ್ನ ನಾ ಮಾಡಿ ನೋಡು ಅಂತ ಹೇಳ್ತಿದ್ದಂದ್ರೆ ನೀನು ಪ್ರಮಾಣವನ್ನು ತಿಳಿದೇ ಹೇಳ್ತಿದ್ದಿ ಅಂತ ಅರ್ಥ ಆಯ್ತಲ್ಲ. ಅದರಂತೆ ಪ್ರಪಂಚದ ಲೌಕಿಕ ಅನಿತ್ಯ ಪ್ರಮಾಣಗಳಲ್ಲ. ಈ ಜಗತ್ತಿನಲ್ಲಿ ಪ್ರಮಾಣ ಮಾಡ್ತೀವಲ್ಲ, ಈ ಪ್ರಮಾಣ ಏನು ಕೆಲಸಕ್ಕೆ ಕೊಡಂಗಿಲ್ಲ. ಆದರೆ ಪಾರಮಾರ್ಥದ 6 ಪ್ರಮಾಣ ಅಂತ ಹೇಳ್ಯಾರಲ್ಲ, ಶಬ್ದ ಪ್ರಮಾಣದಿಂದ ಹಿಡಿಕೊಂಡು ಅನುಮಾನ ಉಪಲಬ್ಧಿ ಅಂತ ಏನು ಪ್ರಮಾಣ ಅವ, ಆ ಪ್ರಮಾಣ ಶಾಸ್ತ್ರದ ಪ್ರಮಾಣ. ಮತ್ತೆ ಆದರೂ ಕೂಡ ಆ ಪ್ರಮಾಣಗೊಂದು ನೀನು ತಿಳಿಲಿಕ್ಕೆ ಬರೋದಿಲ್ಲ. ಅಲ್ಲಿ ಹೀಗೆ ಅಂತ ತರ್ಕ ಮಾಡಕೊಂಡಿಲ್ಲ. ಹೀಗಿದ್ದು ಮತ್ತೆ ಎಲ್ಲ ನೀನೇ ತಿಳಿತಿದ್ದಿ ಅಂತಿದ್ದಿ, ಮತ್ತು ತಿಳಿಸಿಕೊಳ್ಳುವ ವಸ್ತುವಿನಲ್ಲಿ ನೀನಂತ ಹೋಗಿ ಕುಂತಿದ್ದಿ. ಏನು ಮಾಡಬೇಕು? ಅದು ನಾವು ಹೋಗಿ ಕೂಡುವ ಜಾಗ ಅಲ್ಲ ಅಂತ ಹೇಳ್ತೇವೆ. ಸಾಯಂಕಾಲ ಹೋಗಿ ಕುಂದಿರ್ತಾರಲ್ಲ ಹಳ್ಳ್ಯಾಗ. ಈಗ ಬೇರೆ, ಈಗೆಲ್ಲ ಬಿಲ್ಡಿಂಗ್ ಆಗ್ಯಾವ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲ್ ಆಗ್ಯಾವ. ಅದೊಂದು ದೊಡ್ಡ ದೊಡ್ಡ ಫ್ಯಾಷನ್ನು. ಈಗ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಹೋಗ್ತಾರೆ. ಮೊದಲ ಹಳ್ಳಿಯಲ್ಲಿ ಇದು ಸೇಂದಿ ಅಂಗಡಿ ಅಂತ. ಆ ಸೇಂದಿ ಅಂಗಡಿ ಎಷ್ಟು ದೂರ ಇದ್ವು ಅಂದ್ರೆ, ಪ್ರತಿಯೊಂದು ಊರಲ್ಲಿ ಒಂದು ಅರ್ಧ ಕಿಲೋಮೀಟರ್ ಊರು ದಾಟಿ ಯಾರಿಗೆ ಕಾಣಲಾರ್ದಂಗೆ ಬೇರೆಗಿರ್ತದವು. ಅಲ್ಲೋಗಿ ಕುಂದ್ರೋರಿಗೆ ಏನಂತಿದ್ರು, ಅವ್ರ ಮುಖ ನೋಡಬಾರ್ದು ಅಂತ ಹೇಳ್ತಿದ್ವಿಲ್ಲ. ಯಾಕಂದ್ರೆ ಆ ಕೇರಿಯಲ್ಲಿ ನಾವು ಹೋಗಿ ಕೂಡುವಂತ ಜಾಗ ಅಲ್ಲದು, ನಮಗೆ ಸಲ್ಲಂಗಿಲ್ಲ ಅಂತ ಅರ್ಥ. ಅದಾಗ ನೀ ಎಷ್ಟೆಲ್ಲ ತಿಳ್ಕೊಂಡು ಅನಾತ್ಮವಾದ ಸಪ್ತ ಧಾತುವಿನಿಂದ ಕೂಡಿದಂತ ಮಲಮೂತ್ರ ದೇಹದಲ್ಲಿ ಹೋಗಿ ಕೂಡ್ತಿದ್ದಲ್ಲ, ಆ ಸೇಂದಿ ಅಂಗಡಿಕ್ಕಿಂತ ಇದು ಹೊಲಸ. ಅದೇನು ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಕುಂತು ಒಂದು ಸ್ವಲ್ಪ ಹೊತ್ತಿನಾಗ ಮತ್ತೆ ಮನೆಗೆ ಬರ್ತಿದ್ದಿ. ಆದರೆ ಈ ಅಂಗಡಿಯಲ್ಲಿ 70-80 ವರ್ಷ ಎಲ್ಲ ಜನ್ಮ ಜನ್ಮಾಂತರ ಅದೇ ಜಾಗದ ಕುಂತಿದ್ದಿ. ಅದು ನಮ್ಮಂತರು ಕೂಡ ಜಾಗ ಅಲ್ಲಪ್ಪ, ಅದು ಹೊಲಿಗೆ ಅಂತಿದ್ದಿ. ಮತ್ತೆ ದೇಹವೇ ನಾನು ಅಂತ ಹೋಗಿ ಕುಂತ್ರೆ ನಿನಗೆ ಏನು ಹೇಳಮ್ಮಂತಾರೆ ಅವ್ರ ಮಹಾತ್ಮರು? ಏನು ಹೇಳಬೇಕು? ಹಾಗಾಗಿ ಇಂಥ ಒಂದು ಬುದ್ಧಿ ಏನು ಮಾಡಿದ್ದಲ್ಲ ನೀನು, ಸೇಂದಿ ಅಂಗಡಿಯಲ್ಲಿ ಕೂಡೋನು ಬುದ್ಧಿವಂತಲ್ಲ. ಅದಂತ ಶರೀರದಲ್ಲಿ ನಾನೆಂಬ ಬುದ್ಧಿ ಉಳ್ಳವನು ನೀನು ಬುದ್ಧಿವಂತವನಲ್ಲ ಅಂದ್ರು ಮಹಾತ್ಮ. ಬುದ್ಧಿವಂತ ಅಲ್ಲ ನೀನು. ಹಾಗಾಗಿ ಈ ಚಿದ್ಭ್ರಾಂತಿಗೆ ಯಾಕಾಯ್ತ್ರಿ ಭ್ರಾಂತಿ, ಅದ್ರಲ್ಲಿ ಏನು ಆನಂದ ಇದೆ ಅಂತ ಅಷ್ಟು ದೂರ ಹೋಗಿ ಯಾರು ಹೋಗಲಾರ ಜಾಗಕ್ಕೆ ಹೋಗಿ ಕುಂತು ಬರ್ತಾನೆ. ಅಂದ್ರೆ ಅದ್ರಲ್ಲಿ ಏನೋ ಸುಖ ಆದಂತ ತಿಳ್ಕೊಂಡು ಹೋಗ್ತಾನೆ. ಅದಂತೆ ನೀನಲ್ಲದ ನಿನ್ನಲ್ಲದ ದೇಹದಲ್ಲಿ ಇದು ಅನಿತ್ಯ, ಅನೃತ, ಜಡ, ದುಃಖ ಖಂಡಿತವಾಗಿ ಸಪ್ತ ಧಾತುವಿನಿಂದ ಹೊಲಿಯೇರಿ ಆಗಿರ್ತಕ್ಕಂಥ ದೇಹದಲ್ಲಿ ನಾನೆಂಬ ಬುದ್ಧಿ ಅದಲ್ಲ, ಈ ಬುದ್ಧಿಗೆ ನಿನಗೆ ಭ್ರಾಂತಿ ಅಂದ್ರು, ಭ್ರಾಂತಿಗೆಟ್ಟವನು. ಹಾಗಾಗಿ ಇದಕ್ಕೆ ತಿಳ್ಕೊಂಡವನು ಯಾರು ಅಂದ್ರೆ ನೀನೇ ಪರಮಾತ್ಮ ಇದ್ದಿ. ತಿಳಿದ್ರೆ ನೀನೇ ಪರಮಾತ್ಮ ಇದ್ದಿ. ಇಲ್ಲಪ್ಪ ಅಲ್ಲಿ ಹೋಗಬಾರ್ದು. ತಿಳಿಲಿಲ್ಲ, ದೇಹೆಂಬ ನಾನೆಂಬ ಬುದ್ಧಿಯಲ್ಲಿ ಒದ್ದಾಡೋದು. ಹಾಗಾಗಿ ಇಲ್ಲಿ ಆತ್ಮನು ಯಾವ ಪ್ರಮಾಣಕ್ಕ ನಿಲ್ಕೋವನಲ್ಲ. ಯಾಕೆಲ್ಲ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಆ ಕಾರಣಕ್ಕಾಗಿ ಅವನಿಗೆ ರೂಪನೇ ಇಲ್ಲಂದ್ರೆ ಅವನನ್ನ ಹೀಗೆ ಹಾಗೆ ಅಂತ ತರ್ಕವನ್ನ ಮಾಡಿ ಹೇಳಲಿಕ್ಕೆ ಹೇಳ್ಬೋದು, ಉಪಯೋಗ ಇಲ್ಲ ಅಂತ ಹೇಳ್ಬೋದು. ಕಾಣಲಾರ್ದವನ್ನ ಕಂಡಿನಂದ್ರೆ ಏನದ? ಉಪಯೋಗ ಇಲ್ಲ. ತರ್ಕ ಮಾಡೋದಪ್ಪ ಸುಮ್ಮನೆ. ನಾನು ಕಾಣಬಾರ್ದಂತ ನಾನು ಅಂತೀನಿ, ಕಾಣ್ತದಂತ ನೀನಂತಿದ್ದೀವಿ. ಆದರೂ ಎಷ್ಟೇ ತರ್ಕ ಮಾಡಿದ್ರು ಕೂಡ
ಕಾಣಲಾರ್ದು ಕಾಣುವಂಗ ಮಾಡಲಿಕ್ಕೆ ಎಷ್ಟು ತರ್ಕದ ಮಾತಾಡಿದ್ರು ಕೂಡ ಉಪಯೋಗ ಇಲ್ಲದ ಮಾತು. ಅದಕ್ಕೆ ಮಹಾತ್ಮರು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಒಣ ಮಾತು ಅಂತೀವಿ. ಏನು ಬಿಡಪ್ಪ ಸುಮ್ಮನೆ ಒಣ ಮಾತು ಯಾಕೆ ಆಡ್ತಂತೀವಲ್ಲ, ಒಣ ಮಾತಂತ ಯಾಕಂತೀವಿ, ಉಪಯೋಗ ಇಲ್ಲದ ಮಾತಿಗೆ ಒಣ ಮಾತು ಅಂತ. ಅದಕ್ಕೆ ಈ ಸೂತ್ರದಲ್ಲಿ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿ ಹೇಳ್ತಾರೆ, ತರ್ಕವ ನುಡಿವನೇ ತತ್ವವಿದನು ಜಡ ತರ್ಕಗಳಾದ ಮಾನವರಂತೆ. ಮತ್ತೆ ಇಷ್ಟೆಲ್ಲ ಜನ ನುಡಿತಾರಲ್ರಿ, ಹೇಳ್ತಲ್ಲ ತರ್ಕ ಮಾಡಿ ಹಾಗೆ ಹೀಗಂತ ಹೇಳ್ತಾರೆ. ಆ ರೂಪದಲ್ಲಿ ಈ ರೂಪದಲ್ಲಿ ಏನೇನೋ ರೂಪಗಳು ನಾಮಗಳನ್ನು ಕೊಟ್ಟು ಪರಮಾತ್ಮ ದೇವರು ಆತ್ಮ ಹೀಗಂತ ಹೇಳ್ತಾರಲ್ಲ ಅಂತ ಅಂದ್ರೆ, ಆದರೆ ಜಡತರ್ಕಿಗಳು ಅಂದ್ರು. ತರ್ಕ ಮಾಡೋರು ಯಾರು ಅಂದ್ರೆ ಜಡ ತರ್ಕ ಅಂದ್ರು. ಏನ್ ಜಡವ? ದ್ರವ್ಯಾದಿ, ಬಂಗಾರ, ಬೆಳ್ಳಿ, ಹಣ, ವಜ್ರ, ವೈಢೂರ್ಯ, ಭೂಮಿ, ಇವೆಲ್ಲ ಏನವ? ಜಡವಿಲ್ಲ. ಇಂಥ ಜಡವಾದ ಪದಾರ್ಥಗಳನ್ನು ಕುರಿತು ಬುದ್ಧಿ ಬಲದಿಂದ ವಿಚಾರ ಮಾಡಿರುವಂತೆ ಮಾನವರು ಮಾಡಿದಂತೆ ಮಹಾತ್ಮರು ಮಾಡಂಗಿಲ್ಲ ಅಂದ್ರು. ಅವರು ಬಂಗಾರ ತಗೊಳಕ್ ಹೋಗ್ರಿ, 4 ಮಂದಿ ಹೆಣ್ಮಕ್ಳು ಇರಬೇಕು. ಹೆಣ್ಮಕ್ಳು 4 ಮಂದಿ ಬಟ್ಟೆ ಅಂಗಡಿಗೆ ಹೋಗ್ಬೇಕು. ಅವರು ಒಂದು ಯಾರನ್ನ ತೆಗೆದಿಟ್ರೆ ಇನ್ನೊಬ್ಬರು ತರ್ಕ ಮಾಡ್ತಾರೆ, ಇದು ಸರಿ ಇಲ್ಲ ಅಂತ. ಹೌದಿಲ್ಲ? ಇನ್ನೊಬ್ಬರು ಇಲ್ಲ ಇದು ಚಲೋ ಅದಂತ, ಇನ್ನೊಬ್ರು ಇಲ್ಲ ಇದು ಸರಿ ಅದಂತ. ಬಂಗಾರ ಅವ್ರ ಎಣ್ಣೆಗಾದ್ರೆ ಚಲೋ ಸಿಗ್ತದ, ಇವ್ರ ಎಣ್ಣೆಗಾದ್ರೆ ಗಟ್ಟಿ ಇರ್ತದ, ಇದು ಚಲೋ ಬಣ್ಣ ಅದ, ಇದು ಸ್ವಲ್ಪ ಕಪ್ಪಾದಂತ ತರ್ಕ ಮಾಡಿ ಹೇಳಕ್ ಬರ್ತದ. ಅವರೆಲ್ಲ ಜಡ ಪದಾರ್ಥಗಳಲ್ಲಿ ತರ್ಕವನ್ನ ಮಾಡಿ ಹೇಳುವಂತ ಬುದ್ಧಿಬಲದ ಮನುಷ್ಯರೇ ವಿನಃ ತತ್ವವಿದನು. ಆದರೆ ತನ್ನ ನಿಜವನ್ನು ಬಲ್ಲಂತ ಮಹಾತ್ಮರು ಎಂದಿಗೂ ತರ್ಕ ಅಂದ್ರೆ ಊಹಾಪೋಹ, ಹಾಗಿತ್ತು ಹೀಗಿತ್ತು ಅಂತ ತರ್ಕವನ್ನ ನುಡಿವನೇ ಅಂದ್ರೆ ತರ್ಕದ ಮಾತನ್ನ ಎಂದು ಆಡುವುದಿಲ್ಲ. ಆ ತರ್ಕ ಕುತರ್ಕವನ್ನ ಮಾಡುವಂತ ಮನಸ್ಸೇ ಅವ್ರಿಗಿರಂಗಿಲ್ಲ. ಹೆಂಗ್ ಮಾಡ್ತಾರೆ ಹೇಳಿ? ಇಲ್ಲಿ ಎರಡು ಅವ, ಬೇರೆ ಅವ, ಭಿನ್ನ ಅವ ಜಡ ಪದಾರ್ಥಗಳು. ಈ ಯಜಮಾನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೊಲ ಕೊಡ್ತಾರಪ್ಪ ನೋಡಮ್ಮ ಅಂತ. ಇಲ್ಲಪ್ಪ ಇದಕ್ಕಿಂತ ಈ ಪಕ್ಕದೊಲ ಚಲೋ ನೋಡು ಅಂತ ಹೇಳ್ತಾನತ್ತ. ಯಾಕ? ಅದು ಕಾಣ್ತದ, ಇದು ಚಲೋ ಇದು ಸುಮಾರು ಅಂತ ಹೇಳಕ್ ಬಂತ ನಿನಗ, ಹೌದಿಲ್ಲ? ಇಲ್ಲ ಈ ಊರಾಗ ಚಲೋ ಇಲ್ಲಪ್ಪ, ನಮ್ಮ ಸೀಮೆಯಲ್ಲಿ ಭಾಳ ಚಲೋ ಅಂತ ಹೇಳ್ಬೋದು, ಹೇಳಕ್ ಬರ್ತದ. ಇದು ಬುದ್ಧಿಯ ಬಲದಿಂದ ಪ್ರಪಂಚದ ಜಡ ಪದಾರ್ಥದ ಅನುಭವದಿಂದ ಹೇಳ್ತಾರೆ ಅವರು, ಸುಮ್ಮನೆ ಹೇಳಂಗಿಲ್ಲ. ಆದ್ರೆ ಆತ್ಮನ ಕಾಣೋದಿಲ್ಲ, ಒಂದೇ ಆದಂದ್ಮೇಲೆ ತರ್ಕ ಮಾಡಿ ಹಂಗೆ ಹೇಳ್ತಾರೆ, ಹೇಳಲಿಕ್ಕೆ ಬಾರದು. ಹಾಗಾಗಿ ಯಾಕಂದ್ರೆ ಪ್ರಮಾಣ ಕೊಟ್ಟಾರ, ನೈಷಾತ್ ಅರ್ಕೇಣ ಮತಿರೂಪಾನೇಯ ಅಂತ ಒಂದು ಪ್ರಮಾಣ. ನಿಜವಾದ ನಮ್ಮ ಸ್ವರೂಪವನ್ನ ತರ್ಕದಿಂದ ನಿಶ್ಚಯ ಮಾಡ್ಲಿಕ್ಕೆ ಬರೋದಿಲ್ಲ. ಕಾಣುವುದನ್ನ ತರ್ಕದಿಂದ ನಿಶ್ಚಯ ಮಾಡಬಹುದು, ಕಾಣಲಾರ್ದನ್ನ ಹೆಂಗ ತರ್ಕ ಮಾಡ್ತದ್ದಿ? ನೀ ತರ್ಕ ಮಾಡಿದ್ರೆ ನಿಶ್ಚಯ ಆಯ್ತೇನು? ಮತಿ ಅಂದ್ರೆ ಬುದ್ಧಿವಂತರಲ್ಲಿ ತರ್ಕ ಮಾಡಿದ್ರೆ ನಡೆಯಂಗಿಲ್ಲ, ದಡ್ಡರಲ್ಲಿ ತರ್ಕ ಮಾಡಿ ಹೇಳಬಹುದು ನೋಡಿ. ಅದಕ್ಕೆ ತತ್ವವಿದರು ಅಂತ ಬರೋರು, ತತ್ವಜ್ಞಾನಿಗಳು ಹೇಳಂಗಿಲ್ಲ ಅಂತ. ಹಾಗಾಗಿ ಯಾಕ್ರಿ ನುಡಿ ಇದೇ ಹೇಳ್ತಾರಲ್ಲ ಅಂದ್ರೆ, ಇದು ಹಿಂದೆನೆ ಹೇಳ್ಯಾರ ಮತ್ತೆ ಹೇಳ್ತಾರ. ನುಡಿಗೆ ಗೋಚರ ಎನಿಪಡೆ ತರ್ಕ ವಹಿಸಲೆ, ನುಡಿಗೆ ಅಗೋಚರವಲ್ಲದ ಎಡೆಯಲ್ಲಿ ನುಡಿದು ತರ್ಕಿಪದು ಕುತರ್ಕವಾದುದು.
ಅದರಂದೇ ನುಡಿದು ತರ್ಕಿಪನು ಅತಿ ಮೂಢನು ಅಂದ್ರು. ಅತಿ ಮೂಢ ಅಂತಂದ್ರೆ ಏನು ಹೇಳ್ಬೇಕು, ಅವನಿಗೆ ಮೂಢನೇ ಅನ್ಬೇಕು. ಅದಕ್ಕಿಂತ ಇನ್ನೊಂದು ಶಬ್ದ ಏನದು. ಹಾಗಾಗಿ ನುಡಿಗೆ ಅಂದ್ರೆ ವಾಣಿಗೆ ವಿಷಯವಾಗಿದ್ದರೆ ತರ್ಕ ಮಾಡಕ್ ಬರ್ತದೆ. ವಾಣಿಗೆ ವಿಷಯ ಅದ ಆತ್ಮ. ವಾಣಿಗೆ ವಿಷಯವಾದದ್ದು ಯಾವುದಂದ್ರೆ ಕಾಣುವ ಎಲ್ಲವೂ ತರ್ಕ ಮಾಡಕ್ಕಲ್ಲ. ಯಾವುದೇ ಇಲ್ಲ, ಕಾಣುವಂತ ಶರೀರ ಹಿಡ್ಕೊಂಡು ಕಾಣುವಂತ ಎಲ್ಲಾ ಪದಾರ್ಥಗಳನ್ನ ತರ್ಕ ಮಾಡಕ್ ಬರ್ತದೆ. ಆದರೆ ನುಡಿಗೆ ಗೋಚರವೆನಿಪಡೆ ಅದ್ ನಿನಗ ಗೊತ್ತಾಗ್ತದೆ. ಶಬ್ದಕ್ಕಂದ್ರೆ ಶಬ್ದದಿಂದ ತಿಳಿಸಿಂತಂದ್ರೆ ಹೇಳಕ್ ಬರ್ತದೆ. ಹಾಗಾಗಿ ಮನವಾಣಿಗಳಿಗೆ ಯಾವ ಪದಾರ್ಥಗಳು ವಿಷಯಗಳು ಆಗುತ್ತವೆಯೋ ಅಲ್ಲಲ್ಲಿ ಪ್ರವೃತ್ತಿ ಆಗ್ತದೆ ತರ್ಕ. ಮನುಷ್ಯಗೆ ಒಂದು ವಿಷಯ ಆಗಿರ್ಬೇಕು, ಇಲ್ಲ ವಾಣಿಗೆ ಒಂದು ವಿಷಯವಾಗಿರ್ಬೇಕು. ಮನೆ ಕಟ್ಟ ತೋರ್ಸಕ್ ಹೋತಾನ, 4 ಮಂದಿ ಹೋಗ್ಯಾರ, ಇಬ್ರು ಭಾಳ ಚಲೋ ಅದಂತಾರ, ಇನ್ನಿಬ್ಬರಂತರ ಇಲ್ಲ ಇದು ಹಿಂಗಾಗಬೇಕಾಗಿತ್ತು, ಅಲ್ಲೇ ಅದ ಪಕ್ಕದ ಮನೆ ಅದ್ರಂಗ ಆಗ್ಬೇಕಂತ ನಾವು. ಯಾಕಂದ್ರೆ ಕಾಣ್ತದಲ್ಲ, ತರ್ಕ ನಡೀತಾವಲ್ಲಿ. ಅಂದ್ರೆ ದ್ವೈತದಲ್ಲಿ ತರ್ಕ ಮಾಡ್ಲಿಕ್ಕೆ ಬರ್ತದೆ ವಿನ ಅದ್ವೈತದಲ್ಲಿ ತರ್ಕನೇ ಇಲ್ಲ. ತರ್ಕ ಇಲ್ಲದಲ್ಲಿ ನಾವು ತರ್ಕ ಮಾಡಿ ತಿಳಿದೀವಿ ಅಂತ ಏನು ಹೊಂಟಿವಲ್ಲ, ಅವರ ಮಹಾತ್ಮರು ನಿಮಗೂ ಮೂಢರು ಅಂದ್ರು. ಯಾರು ಹಿಂಗ ತರ್ಕ ಮಾಡ್ತಾರ ಅವರೆಲ್ಲ ಮೂಢರು. ಕಾರಣ ಖಡ್ಗದ ಕೊನೆಯ ಕಲ್ಲಿನಲ್ಲಿ ಹೇಗೆ ಪ್ರವೇಶವಾಗಬಹುದು ಹಾಗೆ ಕುಶಾಲಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶವಾಗದು. ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ಆದಂದ್ರು. ಖಡ್ಗ ಅಂತ ನೋಡಲ್ಲ, ಖಡ್ಗ ಕೊನೆ ತುದಿ ಕಲ್ಲಿನಲ್ಲಿ ಹಿಂಗಂದ್ರೆ ಕಲ್ಲಿನ ಒಳಗೆ ಹೋಗ್ತದೇನು, ಪ್ರವೇಶ ಆಗ್ತದ, ಹೋಗ್ತದೇನು, ಹೋಗೋದಿಲ್ಲ. ಅದರಂತೆ ಇಲ್ಲಿ ಕುಶಾಲಗ್ರವಾದ ತರ್ಕ ಬುದ್ಧಿಯು ಆತ್ಮನಲ್ಲಿ ಪ್ರವೇಶವಾಗದು. ನೀನು ಎಷ್ಟು ಕುಶಲತೆಯಿಂದ ಜಾಣನಾಗಿ ಏನೇನು ತಿರುವಾಕ ಮಾತಾಡಿದ್ರು ಕೂಡ ಕಲ್ಲಿನಲ್ಲಿ ಖಡ್ಗ ಹೆಂಗ ಪ್ರವೇಶ ಆಗೋದಿಲ್ಲೋ ಅದರಂತೆ ಆತ್ಮನಲ್ಲಿ ನಿನ್ನ ಮಾತುಗಳು ತರ್ಕಗಳು ಎಂದೂ ಪ್ರವೇಶ ಆಗೋದಿಲ್ಲ. ಖಡ್ಗನೆ ಮಂಡಾಗ್ತದೆ ವಿನ ಕಲ್ಲಿಗೇನಾಗೋದಿಲ್ಲ. ಮಾತಿಗೆ ದಣಿವಾಗ್ತದೆ ವಿನ ಆತ್ಮಗೆ ಏನಾಗೋದಿಲ್ಲ. ಮಾತಿಗೆ ದಣಿವಾಗ್ತಾವ ಅನ್ನಂಗಿಲ್ಲ. ಏನ್ ಮಾತಾಡಿ ಸಾಕಾಯ್ತಪ್ಪ ಎದ್ ನಡೀತೀವಿ. ಅದೇ ತರ್ಕ ಮಾಡೋದ್ರಿಂದ ಮಾತುಗಳೇ ದಣಿವಾಗ್ತವಿನ ಆ ಯಾವ ಕಾರ್ಯ ಆಗೋದಿಲ್ಲ. ಆ ಕಾರಣದಿಂದ ತರ್ಕವನ್ನ ಮಾಡೋನು ಯಾವನ ಒಂಟಿದ್ರೆ ಅವನಿಗೆ ಅತಿ ಮೂಢನು ಅಂತ ಕರೀರಿ ಅಂತ ಹೇಳಿ ಮುಂದಿನ ನುಡಿಯಲ್ಲಿ ಅರ್ಹಿಸಲು ಮರಹಿಸಲು ತೆರಹುಂಟೆ ಪೂರ್ಣನಿಗೆ ಅರಿದೆನು ಮರಿದೆನು ಎಂಬರುಗಳು ನೆರೆ ಮರುಳಾಗಿ ಪೋದರು ಎಂದೊಡೆ ಇನ್ಯಾವ ತೆರದಿಂದೆ ತರ್ಕ ವಾದಿಸುವನು. ಎಲ್ಲ ಹಿಂದಿನವರು ಮುಂದಿನವರು ಎಲ್ಲ ಇದ್ರಾಗ ಹೋಗ್ಯಾರ. ನಿಂದ್ಯಾವ ಲೆಕ್ಕ ಅಂದ್ರ ನಿಂದ್ಯಾವ ಲೆಕ್ಕ. ಹೇಗೆಂದ್ರೆ ತಿಳಿಸುವುದಕ್ಕೂ ಮರೆಸುವುದಕ್ಕೂ ಅವಕಾಶವಿರುವುದೇ ಆತ್ಮನಲ್ಲಿ. ಯಾಕ ಇಲ್ಲಂದ್ರೆ ಅಲ್ಲಿ ಜಾಗ ನಿಲ್ಲಲ್ಲ, ಪರಿಪೂರ್ಣ ಅದ ಆತ್ಮ, ಪರಿಪೂರ್ಣ ಅದಲ್ಲ. ಪರಿಪೂರ್ಣವಾದ ಆತ್ಮನಲ್ಲಿ ಇನ್ನೊಂದು ಏನಾನ ಆದ ಇಲ್ಲ ಅಂತ ಹೇಳಕ್ ಬರ್ತದೆ. ಈ ಮನೆ ಅದ, ಮನೆಯಲ್ಲಿ ಇಲ್ಲಿ ಒಂದು ಖಾಲಿ ಅದ, ಅಲ್ಲಿ ಅದ ಇಲ್ಲಿ ಇದು ಅದ, ಅಥವಾ ಇದು ಅದ ಅದು ಇಲ್ಲ ಅಂತ ಹೇಳಕ್ ಬರ್ತದಿಲ್ಲ. ಮತ್ತ ಆತ್ಮ ಇಲ್ಲದ ಜಾಗ ಇಲ್ಲ. ಆಕಾಶವತ್ ಸರ್ವಗತಶ ನಿಶ್ಚಿತ ಅಂದದ ಶಾಸ್ತ್ರ. ಆಕಾಶಕ್ಕ ಎಲ್ಲಿ ಹೋಗಿ ಇನ್ನೊಂದು ಒದಿಸಿ ಬರ್ತರಿ. ಆಕಾಶ ಮುಚ್ಚಕ್ ಬರ್ತದ, ಆಕಾಶ ಬಿಚ್ಚಕ್ ಬರ್ತದ.
ಅಳತೆ ಇಲ್ಲ ಅಂದಮೇಲೆ ಅದಕ್ಕೆ ಒದಿಸೋಕ್ಕೂ ಬರಂಗಿಲ್ಲ, ಆಮೇಲೆ ಅದಕ್ಕೆ ತೆಗೋಕ್ಕೂ ಬರಂಗಿಲ್ಲ ಅಂದಮೇಲೆ ಪರಿಪೂರ್ಣವಾದ ಆತ್ಮನಲ್ಲಿ ಆರೋಪ ಮಾಡೋಕ್ಕೂ ಬರಂಗಿಲ್ಲ, ಆರೋಪ ತೆಗೋಕ್ಕೂ ಬರಂಗಿಲ್ಲ. ಸುಮ್ಮನೆ ನಾವೇನಪ್ಪ ಆಕಾಶಕ್ಕೆ ಹೋಗಿ ಏನಾದರೂ ಮುಚ್ಚಿ ಬಂದಿವಿ ಅಂತ ಯಾವನಾದರೂ ತರ್ಕ ಮಾಡಿ ಹೇಳ್ತಾನಲ್ಲ, ಹ್ಞೂ ಅನ್ಬೇಕಷ್ಟೆ. ಹ್ಞೂ ಹಾಗೆ ಅರಿದನು ತಿಳಿದನು ಮರೆತನು ಅನ್ನುವವರು ನೆರೆಯಿಂದ ಚೆನ್ನಾಗಿ ಮೊರಳೋರು ಅಂದ್ರೆ ಹುಚ್ಚದ್ದು ಹೋದ್ರು ಅಂದ್ರೆ ಅವರು ಏನಾಗೋದ್ರು, ಮುಕ್ತರಾಗಿ ಹೋಗ ಅಂತೇಳಿಲ್ಲ, ಹುಚ್ಚರಾಗಿ ಹೋದ್ರು ಅಂದ್ರು ನೋಡ್ರಿ. ಶಬ್ದ ಕಂಡಿಡ್ರಿ, ಮುಕ್ತರಾಗಿ ಹೋದ್ರು ಅಂತೇಳಿಲ್ಲ, ಹುಚ್ಚರಾಗಿ ಹೋದ್ರು ಅಂತ ಹೇಳಿದ್ರು. ನಾವಂತೀವಿ ದ್ವೈತವನ್ನ ಹೇಳಿ ಅದ್ವೈತವನ್ನ ನಿಂದೆ ಮಾಡೋವರಿಗೆ ಮುಕ್ತರಂತ ನಾವು ಕರಿತೀವಿ. ನಮ್ಮದೆಷ್ಟು ಕರ್ಮ ಇರ್ಬೋದು, ಪಾಪ ತುಂಬಿ ತುಳುಕ್ತದ. ದ್ವೈತವನ್ನ ಹೇಳುವರು ಹುಚ್ಚರಾಗ್ಯಾರ, ಅದ್ವೈತ ಹೇಳುವರು ಮುಕ್ತರಾಗ್ಯಾರ. ಈಗ ಅದು ಶಾಸ್ತ್ರ ಹೇಳ್ತದ, ಅವ್ರು ಏನನ್ನ ಬಿಡು, ನಿಂದನೆಯ ನೋಡಿಕೋ, ಹಿಂಗೇನ ಒಪ್ಪದಿದ್ರೆ ಹುಚ್ಚ ಆಗೋತಿದ್ದಿ, ಒಪ್ಪಿದ್ರೆ ಮುಕ್ತ ಆತಿದ್ದಂತ ಅವ್ರು ಹೇಳಿದ್ರು. ನಮಗ್ ಬಿಟ್ಟದ್ದು. ಹಾಗಾಗಿ ಯಾವ ರೀತಿಯಿಂದ ತಾರ್ಕಿಕನು ವಾದ ಮಾಡುವನು, ಯಾರು ವಾದ ಮಾಡ್ತಾರಂತ ಬಸವಾನಂದರು ಲಕ್ಷಟ್ಟು ಕೇಳ್ರಿ, ನಿಮ್ಗೆ ಹೇಳಿದ್ದೆ ನನಗೆ ಹೇಳ್ಯಾರ, ಅದನ್ನ ಭಾಳ ಸಲ ಹೇಳ್ತೇನೆ. ನೀವೆಲ್ಲರೂ ಒಂದು ಕಡೆ ಬಂದು ಕುಂದ್ರಿ, ನಾವು ವೇದಾಂತಗಳು ಎಲ್ಲರನ್ನ ಕರೆಸ್ತೀವಿ, ನೀವೊಂದು ಕಡೆ ನಾವೊಂದು ಕಡೆ, ನಡ್ಲಿ ವಾದ ಅಂತಿದ್ರು. ನಡ್ಲಿ. ವೇದಾಂತ ಒಪ್ಪಿದವರೇ ಬಹಳ ಮಂದಿ ಯಾರು ತಮ್ಮ, ಇವ್ರೇಸು ಮಂದಿ ಯಾರ, ಅದ್ವೈತಗಳೇ ಜಗತ್ತಿನಲ್ಲಿ ಬಹಳ ಮಂದಿ ಯಾರ, ನಿರ್ಣಯ ಮಾಡಲಿ ಅಂತ ಹೇಳ್ತಿದ್ರು ಅವರು. ಹಾಗೆ ವಾದಿಸುವ ಹೇಗೆ ವಾದ ಮಾಡ್ತಾರಂದ್ರೆ, ಮತ್ತೆ ಯಾರೆಲ್ಲ ಮಾಡ್ಬೇಕು ಅವರೇ ಮಾಡ್ತಾರೆ. ಪಾಪ ಯಾರೆಲ್ಲ ಮಾಡ್ಬೇಕು ಅವರೆಲ್ಲ ಮಾಡ್ತಾರೆ, ಎಲ್ಲರೆಲ್ಲ ಮಾಡಂಗಿಲ್ಲ. ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಹಿಂಗ ವಾದ ಮಾಡಿ ತರ್ಕ ಮಾಡಿ ಎಲ್ಲರನ್ನ ಸೋಲಿಸಿನಂತ ಜಯಪತ್ರವನ್ನು ತಗೊಂಡು ಹೋಗೋನು ಹೊಂಟಿದ್ನಂತವನು. ಅವರೆಲ್ಲಿಗಂತಲ್ಲ, ಎಲ್ಲರಲ್ಲಿ ಎಲ್ಲೆಲ್ಲಿ ಶಾಣ್ಯರಂದ್ರೆ ಅವರಲ್ಲಿ ಹೋಗೋನು. ಹೋಗಿ ಏನು ಮಾಡೋದು, ತರ್ಕ ಮಾಡೋದು. ನಾನು ಹಿಂಗೆ ಬಂದೀನಿ, ನಿಮಗೆ ಕೆಲವು ಪ್ರಶ್ನೆ ಮಾಡ್ತೇನೆ, ಮತ್ತು ಅದಕ್ಕೆ ಸರಿಯಾದ ಉತ್ತರ ಕೊಟ್ರಿ ನಾವು ಸೋಲ್ತೇನೆ. ನೀವು ಉತ್ತರ ಕೊಡೋಕ್ಕಾಗಲ್ಲ ಅಂದರೆ ಜಯಪತ್ರ, ನಮ್ಮನ್ನು ಜಯಿಸಿ ಹೋದನು ಅಂತ ಜಯಪತ್ರ ಬರ್ಕೊಡ್ಬೇಕು. ಆಯ್ತು, ಓದ ಅಭ್ಯಾಸ ಆಗ್ಬಿಡ್ತು ಅವನಿಗೆ. ಅವನ ಪ್ರಶ್ನೆ ಹಂಗಿರ್ತದ. ಮತ್ತೆ ಅಲ್ಲಿ ಹೋದ, ಇಲ್ಲಪ್ಪ ಮತ್ತೆ ನಮ್ಗೆ ಕೊಡು ಜಯಪತ್ರ, ಇಷ್ಟೇ, ನಮ್ದೇನಿಲ್ಲ, ಉತ್ತರನ ಹೇಳು, ಜಯಪತ್ರನ ಕೊಡು. ಆವಾಗ ಎಲ್ಲ ಆದಮೇಲೆ ಹುಬ್ಬಳ್ಳಿಯ ಸಿದ್ಧಾರೂಢ ಅಪ್ಪೋರು ವಿಷಯ ಗೊತ್ತಾಗ್ಯದ, ಅವರು ಮಹಾಜ್ಞಾನಿಗಳು, ಪಂಡಿತರು ಅಂತ. ನನ್ನ ಮುಂದೆ ಯಾವ ಜ್ಞಾನಿ ಯಾವ ಪಂಡಿತ ಅಂತ ನೋಡು, ಅಹಂಕಾರ ಅಷ್ಟು ಬರ್ತದ, ಬಂತು. ಆವಾಗ ಬಂದ ಮೇಲೆ ಎಲ್ಲರಲ್ಲಿ ಹೋದಂಗ ಸಿದ್ಧಾರೂಢಪ್ಪ ಅವ್ರು ಮಾತಾಡಿಸ್ರು, ಯಾರು ಎಲ್ಲಿಂದ ಹಿಂಗ ಯಾಕೆ ಬಂದಿರಿ, ನೇರವಾಗಿ ಹೇಳಾರ್ದ ಎಲ್ಲರೂ ಕೊಟ್ಟ ಪತ್ರ ತೋರಿಸಿದ. ನೋಡ್ರಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಅದ, ಅದಕ್ಕೆ ಉತ್ತರ ಕೊಟ್ರೆ ಸರಿ, ಕೊಡೋದಿದ್ರೆ ನೀವು ಎಲ್ಲರಂಗ ಜಯಪತ್ರ ಕೊಡ್ಬೇಕು ಅಷ್ಟೇ. ಆಯ್ತು ಬಿಡ್ರ. ಒಂದು ಸಮಯ ನಿರ್ಣಯ ಮಾಡಿದ್ರು, ಮತ್ತೆ ಮಂದಿ ಬೇಕಲ್ಲ ಎಲ್ಲರೂ. ಆ ಸಮಯ ನಿರ್ಣಯ ಮಾಡಿದ್ರು. ಆವಾಗ ಸಿದ್ಧಾರೂಢಪ್ಪ ಅವರು ಬಂದರು, ತರ್ಕ ಮಾಡೋನು ಬಂದ, ಎಲ್ಲರೂ ಕುಂತಿದ್ರು. ಮತ್ತೆ ಏನಪ್ಪ ಹೇಳು, ನಿನ್ನ ಪ್ರಶ್ನೆ ಏನಾದಂತ ಸಿದ್ಧಾರೂಢಪ್ಪ ಅವ್ರು ಕೇಳಿದ್ರಂತ. ಏನು ದೊಡ್ಡ ಪ್ರಶ್ನೆ ಇಲ್ರಿ, ನೀ ಯಾವ್ದು ಹೌದಂತ್ರಿ, ನಾನು ಅಲ್ಲಂತೀನಿ ಅನ್ನಂತ. ಅಲ್ಲಂತ ಸಿದ್ಧ ಮಾಡ್ಕೊಂಡು ಬೇಕಾದ್ದು ಹೇಳ್ರಿ, ನೀ ಹೌದಂತಿದ್ದಿಲ್ಲ, ನಾ ಅಲ್ಲಂತ ಸಿದ್ಧ ಮಾಡ್ತೇನೆ. ಮತ್ತು ಆತ್ಮಜ್ಞಾನದಲ್ಲಿ ಮತ್ತೆ ಮತವಾದಿಗಳು ಏನು ಮಾಡ್ಯಾರ,
ಯಾವುದು ಆತ್ಮ ಅಂದದ್ದು ಅಲ್ಲ ಅಂತ ಸಿದ್ಧ ಮಾಡಿದ್ರು ಆಗಲ್ಲ. ಉಳಿದು ಶಾಸ್ತ್ರಗಳು ದ್ವೈತ ಶಾಸ್ತ್ರ ಅವೇನಂತ ಆತ್ಮ ಪೂರ್ಣ ಅಲ್ಲ ಅಂತಾರಿಲ್ಲ, ಅವರು ದ್ವೈತದಿಂದ ಸಿದ್ಧ ಮಾಡ್ಯಾರ. ಅದಕ್ಕೆ ಅವರು ಷಣ್ಮತದ ಶಾಸ್ತ್ರಗಳಾಗ್ಯಾವ. ಅದ್ರಂಗೆ ಸಭೆಯಲ್ಲಿ ಆಗಲಿ ಕೇಳಪ್ಪ ಅಂದು ಹೇಳ್ರಿ, ನೀವು ಏನು ಹೇಳ್ತೀರಿ ಹೇಳ್ರಿ, ನಾ ಅಲ್ಲಂತ ಸಭೆಯಲ್ಲಿ ಸಾಬತ್ ಮಾಡ್ತಾನೆ. ನಾನು ಸಭೆಯಲ್ಲಿ ಸಾಬೀತು ಮಾಡ್ತೇನೆ. ಆಯ್ತು ಬಿಡಪ್ಪ, ನಾನು ಏನಂತೀನಿ ನಿನಗಂದ್ರೆ, ನಿಮ್ಮ ಅಪ್ಪಗ ನೀನು ಹುಟ್ಟಿದ್ದೆ ಅಂತ ನಾನು ಅಂತೀನಿ, ಇದಕ್ಕೇನಂತಿದ್ದಿ? ನಮ್ದೇನಿಲ್ಲ, ನಿಮ್ಮ ಅಪ್ಪಗ ನೀವು ಹುಟ್ಟಿದ್ದಿ. ಆವಾಗ ಪ್ರಶ್ನೆ ಬಾಯಿಲೆ ಬರೋವಾಗ ಹಿಂಗ ನೋಡಿದ್ದ, ಹಿಂಗಾದ ಮುಗಿದೋಯ್ತು, ಎದ್ದ ಹೋಗ್ಬಿಟ್ಟವನು. ಮತ್ತೆ ಅಲ್ಲಿನ ಅಲ್ಲಿ ನಮ್ಮಪ್ಪಗೆ ನಾವು ಹುಟ್ಟಿಲ್ಲ ಅಂತ ಹೇಳ್ಬೇಕಾಯ್ತಲ್ಲ. ನಮ್ಮಪ್ಪಗೆ ನಾವು ಹುಟ್ಟಿಲ್ಲ ಅಂದ್ರೆ ಮಾತೆಲ್ಲಿ ಗೊತ್ತದ? ಹೆಂಗ ತರ್ಕವಾದಿಗಳನ್ನ ಬಲ್ಲವರಲ್ಲಿ ನಡೆಯಂಗಿಲ್ಲ. ಅವನಿಗೆ ಅಜ್ಞಾನಿಗಳ ತರ್ಕ ಮಾಡಿ ಮಾಡಿ ಅಭ್ಯಾಸ ಆಗಿತ್ತು. ಅಲ್ಲಿನೂ ಬಂದು ತರ್ಕ ಮಾಡಿದ್ ನೋಡು, ಕೊನೆಗೇನಾಯ್ತು? ಸೋಲುಂಟಾಯ್ತಲ್ಲ. ಹಾಗಾಗಿ ಇಲ್ಲಿ ಯಾವತ್ತು ಆತ್ಮ ಪೂರ್ಣನು ಅಂತ ಅಂದ ಮೇಲೆ ಆತನು ಪರಿಚ್ಛಿನ್ನನಲ್ಲ. ಪರಿಪೂರ್ಣ ಅಂದ್ರೆ ಪರಿಚ್ಛಿನ್ನಲ್ಲ. ನಿರಾಕಾರ ಅಂದಮೇಲೆ ಆಕಾರ ಇಲ್ಲ. ಅದ್ವಯ ಅಂದ್ರೆ ಅಲ್ಲಿ ದ್ವೈತ ಇಲ್ಲ. ಅಭಾವ ಅಂದಲ್ಲಿ ಭಾವ ಇಲ್ಲ. ಅವಿಕಾರಿ ಅಂದಮೇಲೆ ವಿಕಾರ ಇಲ್ಲ. ಅದೇನು ಮತ್ತೆ ಅಭಾವ ಅಂತ ಯಾವ ಜನ ಇಲ್ಲ ಅಂದಮೇಲೆ ಅವನಿಗೆ ಮರಣಿಲ್ಲ ಅಂತ ಅರ್ಥ. ಇಷ್ಟೆಲ್ಲ ಈ ಜಗತ್ತಿಗೆ ನಮಗಾವಿಲ್ಲ. ಈ ಜಗತ್ತಿಗೆ ನಮಗ ಈಗ ಹೇಳಿದ ಆತ್ಮಗೆ ಬಿಟ್ಟು ನಮಗಾವಿಲ್ಲ ಅಂದಮೇಲೆ ಈ ತೋರುವಂತ ಈ ದೇಹ, ಈ ಜಗತ್ತು, ಹುಟ್ಟಿದ ದೇಹ, ವಿಕಾರ ಆಗುವ ದೇಹ, ಸತ್ತು ಹೋಗುವಂತ ದೇಹ ದೇವರಾಗ್ಲಿಕ್ಕೆ ಸಾಧ್ಯ ಅದೇ? ದೇವರಾಗ ಸಾಧ್ಯ ಇಲ್ಲ. ಹಾಗಾಗಿ ಇದು ಅನಿತ್ಯತ್ವವನ್ನ ಆತ್ಮನಿಗೆ ಹೇಳಬಾರದು. ಆತ್ಮನಿಗೆ ನಿತ್ಯತ್ವನ್ನೇ ಬೋಧ ಮಾಡಬೇಕು. ಇವನ ಅನಿತ್ಯತ್ವ ಅಂದ್ರೆ ಆತ್ಮ ನಾಶ ಆಗ್ತದಂತ ಅರ್ಥ ಆಯ್ತು. ಅನಿತ್ಯ ಅಂದ್ರೇನು? ಈಗಿದ್ದು ಆಮೇಲೆ ಇರಂಗಿಲ್ಲ ಅಂತ. ಈಗಿದ್ದು ಆಮೇಲೆ ಇರಂಗಿಲ್ಲ ಅಂತ ಹೇಳಕ್ ಬರ್ತದೇನು? ಯಾವಾಗಲೂ ಇರುವಂಥದ್ದೇ ಆತ್ಮ ನಿತ್ಯತ್ವ. ಅದೇ ರೀತಿ ಇನ್ನು ಮುಂದೆ ಹೇಳ ನೋಡ್ರಿ, ಪೂರ್ಣ ಅಂತಂದಾಗ ಪೂರ್ಣವಾದ ಆಕಾಶವನ್ನ ಯಾವುದೇ ಬಲಾಢ್ಯದಿಂದಾಗಲಿ ಯಾವುದೇ ಉಪಾಯದಿಂದಾಗಲಿ ಬಟ್ಟೆಯಿಂದ ಮುಚ್ಚಲಿಕ್ಕೆ ಬರ್ತದೇನು? ಆಕಾಶ ಮುಚ್ಚಿ ಬರ್ರಿ ಅಂದ್ರು, ಗೋಡನ ಮುಚ್ಚಿ ಬರಂದ್ರೆ ತಾಳಪಲ ತಗೊಂಡು ಹೋಗ್ತಾರ. ಇನ್ನೊಂದು ಮುಚ್ಚ ಅಂದ್ರೆ ಅವನು ಮುಚ್ಚವ 1 ಕಿಲೋಮೀಟರ್ 2 ಕಿಲೋಮೀಟರ್ ಡೇರಿಗಳಾವ ದೊಡ್ಡ ದೊಡ್ಡ. ಆಕಾಶ ಮುಚ್ಚಿ ಬರ್ರಿ ಅಂದ್ರೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಆಕಾಶನೇ ಮುಚ್ಚಕ್ಕೆ ಬರಂಗಿಲ್ಲ ಅಂದಮೇಲೆ ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀಮುಕಟ. ಮತ್ತೆ ಆಕಾಶಕ್ಕೆ ವಸ್ತ್ರದಿಂದ ಮುಚ್ಚಕ್ ಬರಂಗಿಲ್ಲ ಅಂದ್ರೆ ಆತ್ಮನನ್ನ ಹೆಂಗ ಮುಚ್ಚುತ್ತೆ ನೀವು? ಆಕಾಶಕ್ಕಿಂತ ಸಣ್ಣದನದು? ಆಕಾಶಕ್ಕಿಂತ ಸಣ್ಣದ ಇಲ್ಲಲ್ಲ. ಹಾಗೆ ಆ ಆಕಾಶವನ್ನೇ ಮರೆಸುವುದಕ್ಕೆ ಬರುವುದಿಲ್ಲ ಎಂದ ಮೇಲೆ ಆತ್ಮನನ್ನ ಮರೆಸಲಿಕ್ಕೆ ಬರುವುದೇ ಅಂದ್ರೆ ಬರುವುದಿಲ್ಲ ಅಂತ ಅರ್ಥ. ಆ ಕಾರಣದಿಂದ ಪೂರ್ಣ ಆತ್ಮನಲ್ಲಿ ಅರಿಸುವುದು ಮರೆಯಿಸುವುದು, ಮುಚ್ಚದು ತೆಗೆದು ಏನಿಲ್ಲ. ಅಲ್ಲಿ ಅರಿಸುವುದಂದ್ರೆ ತಿಳಿಯುವುದು, ಮರೆಸುವುದಂದ್ರೆ ತಿಳಿಲಾರದು ಇರುವುದು. ಜ್ಞಾನ ಅಜ್ಞಾನ ಎರಡು ಇಲ್ಲದ್ದೇ ಆತ್ಮ. ಜ್ಞಾನ ಅಜ್ಞಾನ ಎರಡಿಲ್ಲ. ಹಾಗಾಗಿಯೂ ಆದ್ದರಿಂದ ಪೂರ್ಣನಾದ ಆತ್ಮನನ್ನು ಬೋಧ ಮಾಡತಕ್ಕ ವಕ್ತಾ ಪುರುಷನೇ ಇಲ್ಲವೆಂದು ಹೇಳಬೇಕಾಗುವುದು. ಅಂದ ಮೇಲೆ
ಪೂರ್ಣ ಆತ್ಮನನ್ನ ತರ್ಕ ಮೂಲಕ ಯಾರು ಉಪದೇಶಿಸಲಿಕ್ಕೆ ಸಮರ್ಥರಾದರು? ತರ್ಕ ಮಾಡಿ ಉಪದೇಶ ಮಾಡ್ತೇನೆ. ಪೂರ್ಣವಾದ ವಸ್ತುವನ್ನು ತರ್ಕ ಹೆಂಗ್ ಮಾಡ್ತದೆ? ಬರೋದಿಲ್ಲ ಅಂತ. ಹಾಗಾಗಿ ಮುಂದೆ ಮತ್ತೆ 3ನೇ ನುಡಿಯಲ್ಲಿ ಯಾವತ್ತ ತರ್ಕ ಮಾಡ್ತಾನಂದ್ರೆ ಅಜ್ಞಾನಿ ತರ್ಕವನ್ನ ಮಾಡ್ತಾನ. ತಿಳಿಲಾರ್ದವನ್ ತರ್ಕ ಮಾಡ್ತಾನಲ್ಲ, ತಿಳಿದವನ್ ತರ್ಕ ಮಾಡ್ತಾನೆ. ತಿಳಿಯಂಗಿಲ್ಲ. ಈಗ ನಮ್ಮ ಸಿಲ್ಲಿಂಗ್ ತಾತ ಒಂದು ಮಾತು ಹೇಳ್ತಿದ್ದ, ನವಣೆ ಅಂತಾವಲ್ಲ, ನವಣಿ, ಕೊಣಜಿ, ಕೊರ್ಲ, ಇವು ಒಂದೊಂದು ಭಾಷೆಯಲ್ಲಿ ಒಂದೊಂದು. ನಿಮ್ಗೇನು ತಿಳಿಯಲ್ಲ, ಏನಂತಾರೆ? ಕೊರ್ಲ ಅಂತಾರೆ. ಕೊರ್ಲ ಅಂದ್ರೆ, ಕೊಣಜಿ ಅಂದ್ರೆ, ನವಣಿ ಅಂದ್ರೆ ಒಂದೇ. ಇಲ್ಲಿ ಆ ಹುಡುಗ ಇದು ನವಣೆ ಅಂತ ಗೊತ್ತದ ಅವನಿಗೆ. ಅಲ್ಲಿ ಹೋದ ನವಣಿ ಕೊಡಂದ. ನವಣಿ ಕೊಡಂದಾಗ ಅವ್ನು ನವಣಿನ ಕೊಟ್ಟಾರ. ಅದಕ್ಕೆ ಹೆಸರು ಏನಂದ್ರು? ಕೊರ್ಲ ಅಂದ್ರು. ಅವು ಕೊರ್ಲ, ಅದು ಕೊಣಜಿ ಕೊಡ್ರ. ಇವನೇನಿಂದ ನಾನು ಕೇಳಿದೆ ನವಣೆ ನೀವು ಕೊರ್ಲ ಕೊಣಜಿ ಹಂಗೆ ಕೊಡ್ತಾರಂತ ಅವನಿದು ಅಲ್ಲ ಅಂದ್ಬಿಟ್ಟು ಅವನು. ನವಣೆ ಅಲ್ಲ ಇದು, ಕೊಣಜಿ ಅಂತೀರಿ, ನವಣೆ ಹೆಂಗತ್ತದ? ಕೊರ್ಲ ಅಂತಿದ್ದಿ, ನವಣೆ ಹೆಂಗತ್ತದ? ಅವನು ಇಲ್ಲೋ ತಮ್ಮ ಅದೇ ಇದಂತ ಹೇಳ್ತಾರೆ. ಅದೇ ಇದಾದ್ರೆ ನಂಗೆ ನವಣೆ ಕೊಡಂತ ಅವರು, ಅದನ್ನ ಕೊಟ್ಟಿವಂತ ಅವರು. ಅದನ್ನ ಕೊಟ್ರೆ ನೀವು ಕೊಣಜಿ ಅಂತೀರಿ, ಕೊಣಜಿ ನವಣೆ ಹೆಂಗತ್ತದ? ತರ್ಕ ಮಾಡಿದ. ಯಾಕಂದ್ರೆ ಅದರ ಪೂರ್ಣ ಜ್ಞಾನ ಇಲ್ಲ. ನವಣೆ ಅಂತ ಅಲ್ಲಂತಲ್ಲ, ಅವನ ಕೈ ಕೊಟ್ಟದ್ದು, ಆದ್ರೆ ಅವನಿಗೆ ಅದರ ಜ್ಞಾನ ಇಲ್ಲಲ್ಲ, ಅಂಥವನು ತರ್ಕ ಮಾಡ್ತಾನಿಲ್ಲ. ಅದೇ ರೀತಿ ಇಲ್ಲಿ ಬಲ್ಲವನು ಮಾತ್ರ ತರ್ಕ ಮಾಡಂಗಿಲ್ಲ. ಅವ್ರು ಹಂಗ ಕೇಳಿದ್ರು ಹೋಗಿ, ಯಾಕ ನಮ್ಮ ಹುಡುಗ ಅಂಗಡಿ ಮುಂದೆ ಜಗಳಾಡ್ತಾನಂತೇಳಿ ತಂದೆ ತಾಯಿ ಹೋಗಿ ಕೇಳ್ತಾರ. ಯಾಕಪ್ಪ ನಮ್ಮ ಹುಡುಗ ಏನ ಅಂದೇನು ನೀನು, ನಮ್ಮ ಹುಡುಗ ಏನು ತಪ್ಪು ಮಾಡಿದ್ ನೀನು? ಏನು ತಪ್ಪಿಲ್ಲಮ್ಮ, ಏನು ಮಾಡಿಲ್ಲ, ನಾನು ಏನು ಮಾಡಿಲ್ಲ, ಅವನು ಏನು ಮಾಡಿಲ್ಲ. ಈಗ ನವಣಿ ಕೊಡ ಅಂತಂದ, ನಾನು ತಗೊಳಪ್ಪ ಅಂತ ಕೊಟ್ಟೆ. ಇದಕ್ಕೆ ಕೊರಲ, ನವಣೆಲ್ಲ ಕೊರಲ ಅಂದೆ ನಾನು. ಅಷ್ಟಕ್ಕೆ ನಾನು ಕೊರಲ ಇಲ್ಲ ನವಣೆಲ್ಲ ಅಂತಿದ್ದೆ, ಕೊರಲ ಹಂಗೆ ತಗೊಂಡೋಗಲ್ಲ ಅಂತೇಳಿ ಇಷ್ಟಕ್ಕೆ ಶಬ್ದದ ವಾದ ಬಿದ್ದದಮ್ಮ. ಇದ್ದದ್ದು ನವಣೆ ಅದ. ನವಣೆ ಅಂತ ಇದ್ರೆ ಒಪ್ಪವಲ್ಲ, ಕೊರಲ ಅಂದ್ರೆ ಒಪ್ಪವಲ್ಲ. ಹಿಂಗಾಗಿ ತರ್ಕಂಡ ಅಂದಾಗ ಇಲ್ಲ ಮುದಕ, ನಾವು ಹೇಳಿದ್ದು ಅದೇ, ಅವ್ರು ಕೊಟ್ಟದ್ದೇ ಇದೆ ಅಂತ ತಂದೆ ತಾಯಿ ಹೇಳಿದಾಗ ಹೆಂಗ ಮನೆಗೆ ಬಂದ್ರು, ಅದರಂತೆ ಇಲ್ಲಿ ಕೂಡ ಅರಿಯದ ಮೂಢನ ಪರಿಯೊಳಿರ್ಪನು ನಿಜ ಬರೆದ ಮಹಾಪುರುಷನು ತನ್ನ ಕುರುಹುದೋರದೆ ತರ್ಕಿಸದೆ ಸುಮ್ಮನೆಲ್ಲರ ತೆರದೊಳು ಉಂಡು ಹುಟ್ಟು ಸಂಚರಿಪನು ಅಂದ್ರು. ಮತ್ತು ಅವನು ಏನು ಮಾಡ್ತಾನೆ? ಪೂರ್ಣವಾದಂಥ ಜ್ಞಾನಿ. ಅವನ ಕಾರ್ಯ ಏನಪ್ಪ ಅಂದರೆ ಯಶ್ಯಾಮತಂ ಮತಂ ತಶ್ಯ ಮತಂ ಯಶ್ಯನ ವೇದಶ ಅಂದರೆ ತನ್ನ ನಿಜವಾದ ಸ್ವರೂಪವನ್ನ ನಿಜವಾಗಿ ತಿಳಿದು ಘಟದಂತೆ ದೃಶ್ಯವಾಗಿ ತಿಳಿಯಲಿಲ್ಲೆಂದು ಹೇಳುವನು ಅವನು ತನ್ನನ್ನು ತಾನು ಬಲ್ಲವನು. ಯಾರು ಬಲ್ಲವನು? ತನ್ನ ನಿಜ ಸ್ವರೂಪವನ್ನ ಘಟದಂತೆ ದೃಶ್ಯವಾಗಿ ತಿಳಿಯಲಿ ಎಂದು ಹೇಳುವನು. ಘಟ ಅಂದ್ರೆ ಕೊಡ. ಹೇಗೆಂದ್ರೆ ಕೊಡ ಮಣ್ಣಿನಲ್ಲಿ ಹೇಗಿದೆ? ಕೊಡ ಮಣ್ಣಿನಲ್ಲಿ ಆದಲ್ಲ, ಹೇಗಿದೆ? ಸುಳ್ಳಾಗಿದೆ. ಮಣ್ಣಿನಲ್ಲಿ ಕೊಡ ಹೇಗೆ ಸುಳ್ಳಾಗಿದೆಯೋ ಅದೇ ರೀತಿ ಬ್ರಹ್ಮನಾದ ನನ್ನಲ್ಲಿ ದೇಹ ಮೊದಲಾದ ಜಗತ್ತು ಮೊದಲುಕೊಂಡು ಎಲ್ಲವೂ ಸುಳ್ಳಂತ ಯಾರು ತಿಳ್ಕೊಂಡಾರ ಅವರು ನಿಜವಾದ ಮಹಾಪುರುಷರು. ಅಂದ್ರೆ ಏನ್ ಜ್ಞಾನ ಮಾಡಿಕೊಂಡ? ನಿಜ ಜ್ಞಾನ, ಮಣ್ಣಿನ ಜ್ಞಾನ ಆಗಿದವರಿಗೆ. ಹಾಗೆ ಅವನು ತನ್ನನ್ನು ಬಲ್ಲವನು. ಯಾವನು ತನಗೆ ನಿಜವೂ ಗೊತ್ತಾಯಿತು ಹೇಳುವನು.
ಘಟಾದಿಗಳಂತೆ ತಿಳಿದಿರುವನೆಂದು ಹೇಳುವನು. ಅವನ ಹೆಂಗ ನನ್ನನ್ನು ನಾ ತಿಳಿಲಿಲ್ಲ ಅಂತ ಹೇಳಿಲ್ಲ, ನನ್ನನ್ನು ನಾ ತಿಳ್ಕೊಂಡೀನಿ. ಯಾಕಂದ್ರೆ ನನ್ನಲ್ಲಿ ಏನಿಲ್ಲ. ಏನಂದ್ರೆ ಮಣ್ಣಿನಲ್ಲಿ ಏನಿಲ್ಲ. ಏನಿಲ್ಲ ಅಂದ್ರೆ ಬರೀ ಕೊಡ ಅಷ್ಟೇ ಅಲ್ಲ, ಮಗಿ ಇಲ್ಲ, ಮುಚ್ಚಳಿಲ್ಲ, ಕೊಡ ಇಲ್ಲ, ಗುಡಾಣಿಲ್ಲ, ಏನು ಕೊಡನೂ ಇಲ್ಲ. ಇರೋದೇನು ಮಣ್ಣು, ಯಥಾರ್ಥ. ಇವೆಲ್ಲ ಮಡಿಕ್ಯಾದಿಗಳೆಲ್ಲ ಅಪಾರ್ಥ. ಅಪಾರ್ಥ ಇಲ್ಲ ಅವು, ಬರೀ ಶಬ್ದದಿಂದ ಆದವಿನ ಎಲ್ಲಿ ಮುಟ್ಟಿ ನೋಡಿದ್ರೆ ಎಲ್ಲಿ ಅದ? ಮುಚ್ಚಳ ಎಲ್ಲಿ ಅದ? ಮಗಿ ಎಲ್ಲಿ ಅದ? ಬರೀ ಮಣ್ಣೆ ಅದ. ಹಾಗಾಗಿ ತನ್ನನ್ನು ತಾನು ನೋಡಿದಾಗ ತನ್ನನ್ನು ಬಿಟ್ಟು ಮತ್ತೊಂದು ಏನು ಇಲ್ಲಂತ ಯಾರು ತಿಳ್ಕೊಂಡಾರ ಅವರು ನಿಜವರಿದ ಮಹಾಪುರುಷರು. ಯಾರೇ ಇರಲಿ, ಅವರು ಕುಲ ಜಾತಿ ಹೇಳ್ಯಾರೇನು, ವರ್ಣ ಆಶ್ರಮ ಹೇಳ್ಯಾರ, ಮಠ ಮಂದಿರ ಹೇಳ್ಯಾರ, ನಿಜ ಅಂತ ಹೇಳಿದ್ರು. ನಿಜ ಅಂತ ಯಾಕೆ ಆ ಶಬ್ದ? ಅದು ಎಲ್ಲರಲ್ಲಿ ಇರೋದಕ್ಕಾಗಿ ನಿಜ ಆಯ್ತು. ಎಲ್ಲೋ ಒಂದು ಕಡೆ ಕಾಶಿ ಆದ, ಕಾಶಿ ಎಲ್ಲ ಕಡೆ ಆದೇನು? ಕೈಲಾಸ ಆದ, ಕೈಲಾಸ ಎಲ್ಲ ಕಡೆ ಆದೇನು? ಸ್ವರ್ಗಲೋಕ ಆದ, ಎಲ್ಲ ಕಡೆ ಆದೇನು? ನರಕಲೋಕ ಆದ, ಎಲ್ಲ ಕಡೆ ಇಲ್ಲ. ಅದು ಎಲ್ಲ ಕಡೆ ಇರೋದು ಯಾವುದು? ನಮ್ಮ ಆತ್ಮಸ್ವರೂಪ. ಹಾಗಾಗಿ ಬಲ್ಲವರು ಹೇಳಿದಂಗೆ ಎಲ್ಲಿಯಾನ ಪರಮಾತ್ಮ, ಎಲ್ಲಿಯಾನೋ ಬಲ್ಲಂತ ಮಹಾತ್ಮರ ಬದಿಯಲ್ಲಾನು. ಅವರೆಲ್ಲ ನೋಡು, ಶರಣರಲ್ಲಿ ಮಹಾತ್ಮರಲ್ಲಿ ಬದಿಯಲ್ಲಿ ಅನ್ನೋ ದೂರಾನು. ಆ ಕಾರಣದಿಂದ ಇಲ್ಲಿ ಶ್ರುತಿ ಪ್ರಮಾಣಗಳುಂಟು. ಅದರಿಂದ ತನ್ನ ನಿಜ ಸ್ವರೂಪವನ್ನ ಬಲ್ಲ ಮಹಾಪುರುಷನು ಏನು ಮಾಡ್ತಾನ ಅಂದ್ರೆ, ಬಲ್ಲವನು ತಾನು ಬಲ್ಲಿದವನೆಂದು ಹೇಳಿದೆ. ಬಲ್ಲವರು ಒಂದು ತಿಳ್ಕರಿ ಲಕ್ಷಣ ನಮಗೆಲ್ಲ ಗೊತ್ತು ನಡೆಯಂಗಿಲ್ಲ. ಅದು ತಿಳಿದವನಂತ ಎಂದನಂಗಿಲ್ಲ. ಬಲ್ಲವರು ನಾವು ಇನ್ನು ತಿಳಿದಿಲ್ಲ, ತಿಳಿಯೋದು ಆದಂತಾರ. ತಿಳಿಯೋದು ಆದಂತರ ಇವನ್ನ ಎಲ್ಲ ತಿಳಿದವಂತ ಹೇಳಂಗಿಲ್ಲ. ಇದು ಅವ್ರ ಲಕ್ಷಣ ನೋಡು. ಅದಕ್ಕೆ ತುಂಬಿದ ಕೊಡ ತುಳುಕುವುದಿಲ್ಲ, ಅರ್ಧ ಕೊಡ ಬಳುಕುವುದು ಬಿಡೋದಿಲ್ಲ. ಅದು ತುಳ್ಕಂಗಿಲ್ಲ, ಇದು ಬಳಕ್ತದ. ಹಾಗಾಗಿ ತನ್ನ ಗುರುತನ್ನು ತೋರಿಸದೆ ಅಜ್ಞಾನ ಪುರುಷನ ಹಾಗೆ ಇರುವನು. ಎಲ್ಲಿಗೆ ಹೋಯ್ತು ಶಾಸ್ತ್ರ? ನಮ್ಮ ವೇಷ, ನಮ್ಮ ಭೂಷ, ನಮ್ಗೇನ ಏನೇ ಬೇಡ, ಒಂದು ಶಲ್ಯನೇ ಇರಲಿ ಮೇಲೆ ಅಂತಿ. ಕಡೆಗೆ ಎಲ್ಲರದು ಒಂದು ಶಲ್ಯನ ಹಾಕ್ಯಬೇಕಪ್ಪ ನೋಡಮ್ಮ. ಯಾಕಂದ್ರೆ ನೀವೆಲ್ಲರ ನಾವು ಸ್ವಲ್ಪ ಗುರು ಅಂತ ಗೊತ್ತಾಗಬೇಕಲ್ಲ, ತಿಳಿದವ್ರಂತ ಮಂದಿಗೆ ಗೊತ್ತಾಗಲ್ಲ ಅಂತ ಅಷ್ಟನ್ನು ಜಾಸ್ತಿ ಮಾಡ್ತೀವಿ ನಾವು. ಮಹಾತ್ಮರು ಹೇಳ್ತಾರ ಹೆಂಗಂದ್ರೆ, ಎಲ್ಲವನ್ನ ತಿಳಿದು ಅದು ತಿಳಿಲಾರ್ದಂಗ ಅರಿಯದ ಮೂಢನ ಪರಿಗಳು ಇರ್ಪನು ನಿಜವರದ ಮಹಾಪುರುಷನು. ಹಾಗೆ ಪುರುಷನ ಹಾಗೆ ಇದ್ದು ಕಳವಿಗೆ ಬಂದವನಿಗೆ ಹೇಳಕ್ಕೋದ್ರೆ ಅದು ಸರ್ವಜ್ಞ ಒಂದು ವಚನ ಹೇಳನಲ್ಲ, ಏನು? ಬಲ್ಲವನು ಎಲ್ಲ ಬಲ್ಲವನು ಸುಮ್ಮನಿರಬೇಕಲ್ಲದೆ ತಿಳಿಯ ಪೇಳಲು ಕೆಮ್ಮಿ ಕಳ್ಳ ಕೆಮ್ಮಿ ಗುಮ್ಮಿಸಿಕೊಂಡಂತೆ ಸರ್ವಜ್ಞ. ಕಳ್ತನ ಮಾಡಕ್ಕೆ ಹೋದವನು ಅವ್ರ ಮನೆ ಮುಂದೆ ಕೆಮ್ಮಿದ್ರೆ ಬಿಡ್ತಾರ ಅವರು? ಕಟ್ಟಿ ಹಾಕ್ಲಿಲ್ಲ ಅಂತಾರ. ಕಟ್ರಿ. ಎಲ್ಲಾರು ಬಸವಣ್ಣವನು ಕಳ್ಳನ ಮನೆಗೆ ಹೋದ್ರೆ ಬಲಗಳ್ಳ ಬಂದಂತ ಉಳ್ದವ್ರು ಯಾಕೆ ಕೊಡ್ಲಿಲ್ಲಪ್ಪ? ಉಳ್ದವ್ರೇನು ಜ್ಞಾನಿಗಳಲ್ಲ? ಬಸವಣ್ಣ ಕೊಟ್ರಂತ ಅಲ್ಲ. ಹಂಗ ಬಹಳ ವಿಚಾರಗಳವ. ಹಾಗಾಗಿ ಚೋಳು ಕಚ್ಚಿದರೆ ನನಗೆ ಕೇಳು ಕಚ್ಚಿತೆಂದು ಕೂಗಾಡಿದರೆ ಅವನು ಕಳ್ಳನೇ ಅಲ್ಲ, ದುಷ್ಟ ಅಂತ ಹೇಳ್ತಾರ ಅವರು. ಕಳ್ತನ ಮಾಡಕ್ ಹೋಗಿದ್ದಿ, ಚೋಳು ಕಡದದ, ಆ ನೋವಾಗ್ಯದ,
ನನಗೆ ಚೋಳು ಕಡಿತು ಅಪ್ಪೋ ಅಂದರೆ ನಿನ್ನ ಕಳ್ಳ ಅಂತಾರೆ ನಮಗನೇ. ಯಾರು ನಿನ್ನ ಕಳ್ಳನ, ನೀ ಕಳ್ಳನೇ ಆಗೋದಿಲ್ಲ. ಅವೆಲ್ಲ ತಾಳೋ ಶಕ್ತಿ ಇದ್ದಾಗ ಮಾತ್ರ ಕಳ್ಳ ಆಗ್ತದೆ. ಅಳ್ಳ ಶಕ್ತಿ ಇದ್ರೆ ಕಳ್ಳ ಆಗ್ತೀನಿ ನೀನು. ಅದರಂತೆ ಜ್ಞಾನಿಯು ತಾನು ಜ್ಞಾನಿ ಅಂತ ಹೇಳಿಸಿಕೊಳ್ಳೋದಿಲ್ಲ ನೋಡೋಣ. ನಾ ಜ್ಞಾನಿ ಅಂತ ತನಗೇನೇ ಆದರೂ ಕೂಡ ಏನಾಗ್ತದಂದ್ರೆ ತನ್ನ ಗುಟ್ಟು ಬಿಡಕ್ಕೆ ಹೋಗಲ್ಲ, ಗುಟ್ಟು ಬಿಡಕ್ಕೆ ಹೋಗೋದಿಲ್ಲ. ಅದೇ ರೀತಿ ಯಾವನು ನಾನು ಜ್ಞಾನಿಯನ್ನ ನುಡಿದರೆ ಅವನು ಜ್ಞಾನಿಯಲ್ಲ. ಆದ್ದರಿಂದ ಜ್ಞಾನಿಯು ತನ್ನ ಚಿನ್ನವನ್ನು ತಿಳಿಸಿದರೆ ಅವನಿಗೇನಾಗ್ತದ, ಕೂಗಾಡಿದ್ರೆ ಮನೆಯವ್ರ ಕಿರಿಕಿರಿ ಹೆಂಗಾಗ್ತದ ಮನೆ ಮಂದಿ. ಅದಕ್ಕೆ ಅವನು ಜ್ಞಾನಿ ಅಂತ ಗೊತ್ತಾದ್ರೆ ಲೋಕದವರಿಗೆ ಕಿರಿಕಿರಿ ಆಗ್ತದಂತ ಅವರು ತೋರ್ಸಕ್ಕೆ ಹೋಗೋದಲ್ಲ. ಆ ಜಗತ್ತು ಗಂಟು ಬಿಡ್ತದ ಅವ್ರಿಗೆ. ಅದು ಮಾಡಿ ಇದು ಮಾಡು, ಅದು ಕೊಡು ಇದು ಕೊಡು, ಮಕ್ಕಳು ಕೊಡು, ಮರಗಳು ಕೊಡು, ದನ ಕೊಡು, ಕನಕ ಕೊಡು, ಮೋಕ್ಷ ಕೊಡು ಅಂತ ಹೇಳೋರು ಭಾಳ ಇಲ್ಲ ಬಿಡು. ಈ ಮಂದಿದು ಬಿಡ್ಬೇಕಲ್ಲ. ಅದಕ್ಕೆ ಇದು ಈ ಕಿರಿಕಿರಿನೇ ಬ್ಯಾಡ ಅಂತೇಳಿ ಅವರು ತರ್ಕಿಸದೆ ಕುರುಹು ತೋರದೆ ಎಲ್ಲರಂಗ ಉಣ್ತಾರೆ, ಆರಾಮ್ ಕುಂದಿರ್ತಾರೆ. ಯಾರನ್ನ ಬಂದ್ರೆ ಈಗ ಅಲ್ಲಿ ಯಾರನ್ನ ಅವರಲ್ಲಿ ಹೋಗಂತ ಹೇಳ್ಬಿಡ್ತಾರೆ. ನಾನೇ ಜ್ಞಾನ ಅಂದಮೇಲೆ ಅವರಲ್ಲಿ ಹೋಗೋರು ನಮ್ಮ ಕಡೆ ಬರ್ತಾರೆ ಅವರು. ಮತ್ತು ನಿನಗೆ ಆರಾಮ್ ಬರ್ಬೇಕಂದ್ರೆ ಆ ಕಡೆ ಓದ್ತು ನೀನ್ಯಾಗ ತಿರುಗಿಸಿ ಮೇಲೆ ಹಾಕಿಂಡು ಮರ. ಮತ್ತು ನೀನು ಜ್ಞಾನಿ ಅಂತ ಚಿಹ್ನೆ ತೋರಿಸಿದೆ, ಆ ಕಡೆ ಹೋಗೋರು ಈ ಕಡೆ ಬಂದ್ರು ನೋಡಪ್ಪ. ನೀನು ಯಥಾರ್ಥವಾಗಿದ್ರಿ ಇಲ್ಲೇನೇ ಅದ ಮರ, ಆ ಕಡೆ ಹೋಗಂತ್ರ ಹೋಗ್ತದ ಮಂದಿ, ತಗರಾಯ್ತಿಲ್ಲ ನಿನಗೆ. ಹಾಗಾಗಿ ಮೂಢನ ಹಾಗೆ ವರ್ತಿಸುವನು. ಯಾಕಂದ್ರೆ ಉಪದ್ರವ ಆಗ್ತದ. ಕಳ್ಳನಿಗೆ ಕೆಮ್ಮಿದ್ರೆ ಉಪದ್ರವ ಆಗ್ತದಿಲ್ಲ, ಅದಂತೆ ಜ್ಞಾನಿ ತಿಳಿಸ್ಲಕ್ಕೆ ಹೋದ್ರೆ ಅವನಿಗೆ ಉಪದ್ರವ ಆಗ್ತದ. ಇಲ್ಲಿ ಜಗತ್ತಿನಿಂದ ಅಂತ ತಿಳ್ಕೊಂಡು, ಹೇಗೆ ಎಲ್ಲರೂ ಅನ್ನ ನೀರನ್ನು ಹುಣ್ಣುವರು, ವಸ್ತುಗಳನ್ನು ಹಾಕುವರು, ಹಾಗೇ ತಾನು ಹುಣ್ಣುತ್ತಾ ಹೋರುತ್ತಾ ಬ್ರಹ್ಮ ಆನಂದದಲ್ಲಿ ಮಗ್ನವಾಗಿ ಕಾಲವನ್ನು ಕಳೆಯುತ್ತಾನೆ ಹೊರತು ತರ್ಕ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ನೋಡು. ಹಂಗ ಆಯ್ತಾ? ಆಯ್ತಾ ಹೋಯ್ತು. ಅಲ್ಲಿ ಆಯ್ತನ ಹೇಳ್ಬೇಕಿಲ್ಲ, ಒಯ್ತನ ಹೇಳ್ಬೇಕಂದ್ರೆ ಏನು ಆಯ್ತು ಏನು ಆಯ್ತು, ಏನು ಹೋಗದ, ಏನು ಬರದಾದ. ಹಾಗಾಗಿ ತತ್ವಜ್ಞಾನಿ ಎಂದೂ ವಿಚಾರ ಮಾಡಲ್ಲ ಅಂತ ಹೇಳಿ ಮುಂದೆ ಪುಷಿ ಜಗತ್ರಯದಳು ಪುಷಿ ತರ್ಕದಿಂದಾದ ಪುಷಿ ಪರಾಜಯ ಅಪಜಯ ಇವು ಪುಷಿ ಅಹುದು ಅದರಿಂದೇ ಪೊರುಳುಂಟೆ ತಿಳಿದಂದು ಸಸನೆ ಕೇಳು ಆನಂದಮಯ ಗಾತ್ರೆ. ಹೇಗೆ ಅಂದ್ರೆ ಆನಂದ ಸ್ವರೂಪಡಾದ ಶರೀರ ಅಂದ್ರು. ಶರೀರ ಆನಂದವಾಗಿ ಆದಂತ ಹೆಂಗ್ ತಿಳ್ಕೋಬೇಕ್ರಿ ಅಂದ್ರೆ ಅವರು ಆರೋಗ್ಯವಂತರಾರ ಅಂತ ತಿಳ್ಕೋಬೇಕಾಗ್ತದೆ. ಲಕ್ಷಣ ಅದು ಜ್ಞಾನಕ್ಕೆ ಹೋದ್ಮೇಲೆ ಅದು ಬೇರೆ. ಜ್ಞಾನಕ್ಕೆ ಹೋದ್ಮೇಲೆ ಆ ಜ್ಞಾನಿಯ ಶರೀರ ಲಕ್ಷಣ ಬೇರೆ. ಕರ್ರನೆ ಕಂದಿದರೇನಯ್ಯ, ಮಿರನೆ ಮಿಂಚಿದರೇನಯ್ಯ, ನಮ್ಮ ಕೂಡಲ ಸಂಗನ ಶರಣನ ಒಲಿಸಿದ ಕಾಯ ಹೇಗಿದ್ದರೇನಯ್ಯ. ಅವೆಲ್ಲ ಮಹಾತ್ಮರು ಈ ಒಂದೊಂದು ವಚನದಲ್ಲಿ ಒಂದೊಂದು ಮಾತು ಹೇಳದಿದ್ರೆ ಮಂದಿ ಬಾಯಿ ಮುಚ್ಚಕ್ಕೆ ಭಾಳ ಕಷ್ಟ ಇತ್ತು. ಕಷ್ಟ ಅದಿಲ್ಲ. ಅವ್ರು ಹೇಳಿದ್ರೆ ಕಾಯ ಹೇಗಿದ್ರೆ ಶರೀರ ತಗೊಂಡು ಹೇಗಿದ್ರೆ ಏನು ನಿನ್ಗೆ, ನೀನು ಹೆಂಗಿರ್ಬೇಕು ಹಂಗಿದ್ರೆ ಆಯ್ತಂದ್ರು. ನೀನು ಹೆಂಗಿರ್ಬೇಕು ಹಂಗಿರ್ಬೇಕಲ್ಲ. ಹಾಗಾಗಿ ಆನಂದ ಸ್ವರೂಪವಾದ ಶರೀರವುಳ್ಳ ಮೈತ್ರಿ ಸುಳ್ಳಾದ ಜಗತ್ರ ಇದ್ರೊಳಂದ್ರು. ಇವು ಮೂರು ಲೋಕ ಸ್ವರ್ಗ ಮರ್ತ್ಯ ಪಾತಾಳ ಸುಳ್ಳಂದ್ರೆ ಏನು ಇಲ್ಲ ಅಂತ.
ಇಲ್ಲಂದ್ರೆ ಹೆಂಗಿಲ್ಲ, ಹಗ್ಗದಲ್ಲೇ ಹಾವು ಇಲ್ಲದಂಗಿಲ್ಲದು. ತೋರಿದಲ್ರಿ, ಭ್ರಾಂತಿಯಿಂದ ತೋರಿದ, ಭ್ರಾಂತಿಯಿಂದ ತೋರಿದಿಲ್ಲ. ನೀವು ತೋರಿದಾಗ ನನ್ನ ಹಾವು ಇಲ್ಲ, ನೋಡಿದಾಗನಿಲ್ಲ, ತೋರಿದಾಗನಿಲ್ಲ, ತಿಳಿದಾಗನಿಲ್ಲ. ಆಗ ಮಧ್ಯ ಕಾಲದಲ್ಲಿ ಸ್ವಲ್ಪ ಅಜ್ಞಾನ ಭ್ರಾಂತಿ ಆಯಿತು, ಹಾವಂದಿ ಭಯ ಆಯಿತು, ಭೀತಿ ಆಯ್ತು ನನಗೆ. ಹಾಗೆ ಇಲ್ಲಿ 3 ಲೋಕಗಳಲ್ಲಿ ಪುಷಿ ತರ್ಕದಿಂದಾದ ಸುಳ್ಳಿನಿಂದ ಹುಟ್ಟಿದಂಥ ತರ್ಕ ಏನವ, ಸುಳ್ಳಲ್ಲ. ಸುಳ್ಳಿನಿಂದ ಹುಟ್ಟಿದವನು ಸತ್ಯ ಆತನ ಯಾವಾಗ? ಸುಳ್ಳಿನಿಂದ ಯಾವನು ಹುಟ್ಟಿರಪ್ಪ. ಯಾಕಂದ್ರೆ ಪರಮಾರ್ಥ ಗೀತೆಯಲ್ಲಿ ಹೇಳ್ಯಾರಲ್ಲ, ಎಂಥ ಬ್ರಾಹ್ಮಣ, ಆಕಾಶದಳು ಬ್ರಾಹ್ಮಣಂದ. ಆಕಾಶದ ಬ್ರಾಹ್ಮಣ ತೋರ್ತಾನ, ಅವನ ಆನೆನಲ್ಲಿ ಚಿಲ್ಲಂದ್ರೆ ಮತ್ತೆ ಆನಂದ್ರೆ ಅವನು ಹೋಗಿ ಮುಟ್ಟಕ್ಕೆ ಬರ್ತದ, ಅವನ ಮ್ಯಾಕ್ ಕುಂತ ಅವನ ಕೆಳಗಿಳಿಸಕ್ಕೆ ಬರ್ತದ, ಏನಾರ ಮಾಡಕ್ ಬರ್ತದ. ಆಕಾಶದಲ್ಲಿ ವಿಪ್ರ ಅಂದ ಬ್ರಾಹ್ಮಣ, ಅವನು ಸತ್ಯವಾಗಿ ಆನ ಬ್ರಾಹ್ಮಣ ಕಲ್ಪನೆಯಲ್ಲಿ ಆಕಾಶ ತೋರಕತ್ತಾನ. ಅವನ್ನ ಹಿಡಿಯಕ್ಕೆ ಹೋದ್ರೆ ಸಿಗ್ತದ? ಮಾಯೆಗೆ ಸಿಗೋದಿಲ್ಲ, ಮರಣಕ್ಕೆ ಸಿಗೋದಿಲ್ಲ, ಯಾರಿಗೂ ಕೂಡ ಸಿಕ್ಕೇ ಇಲ್ಲಂದ್ರೆ ಅವನು ಯಮ ಧರ್ಮನು ಕೂಡ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಸುಳ್ಳಾಗಿ ತೋರ್ತಾನೆ. ಅದೇ ರೀತಿ ಇಲ್ಲಿಯೂ ಕೂಡ ತತ್ವವಿತ್ತನು ಜಗತ್ತು ಸುಳ್ಳೆಂದು ತಿಳಿದಿರವನು. ತತ್ವಬಲ್ಲವ ಏನು ಸುಳ್ಳಂದ? ಜಗತ್ತು ಸುಳ್ಳಂದ, ದೇವರು ಸುಳ್ಳಂದಿಲ್ಲ ನೋಡ್ರಿ. ನಮಗಾದ್ರೆ ಮಹಾತ್ಮ ಚಲೋ ಹೇಳ್ತಾರೆ, ನೀನಿಲ್ಲ ಅಂತಾರೆ, ನೀನಿದ್ದು ತಮ್ಮ, ನಿನ್ನ ಅಲ್ಲದು ಇಲ್ಲ ಅಂತ ಹೇಳಿದ್ರೆ ಅವ್ರ ಮಾತು ಒಪ್ಪಕ್ತಾ ಇರಲಿಲ್ಲ. ನಮ್ಮನ್ನ ನಾಶ ಮಾಡಕೊಂಟಾರನ್ನ ಅವರು. ನಮ್ಮನ್ನ ನಾಶ ಮಾಡಕ್ಕೆ ಶಾಸ್ತ್ರ ಗುರುಗಳು ಹೊಂಟಿಲ್ಲ, ನಮ್ಮನ್ನ ಈಶ್ವರನ ಮಾಡ್ಕೊಂಟಾವ. ಹೌದಾ? ಮತ್ತೆ ಈಶ್ವರ ನಾವು ಅಂತಂದ್ರೆ ಮತ್ತೆ ಇಂಥದ್ದು ಪದವಿ, ಇಂಥ ಸ್ವರೂಪ ಯಾರಿಗೂ ತಿಳಿತದೆ ಹೇಳು? ಅಂಥದ್ದು ಮಾಡಕೊಂಡ್ರೆ ನಮಗೇನದ? ಅಲ್ಲಿ ಸಂಶಯ ಅದ. ನಾಶ ಆಗದ ಯಾವ್ದದ? ಅಲ್ಲಿ ವಿಶ್ವಾಸ ಅದ. ದೇಹದ ಮೇಲೆ ವಿಶ್ವಾಸ ಇಲ್ಲ. ಸ್ವಪ್ರಯತ್ನ ಮಾಡಿ ನೋಡಮ್ಮನ್ನ, ಸ್ವಪ್ರಯತ್ನ ಮಾಡಿ ನೋಡಮ್ಮ, ನೋಡಿ ಯಾರು ಬೇಡಂತ. ಪ್ರಯತ್ನ ಮಾಡಲ್ಲಿ 2 ನಮೂನೆ ಅವಂತ ಮೊದಲು ಹೇಳ್ಯಾರ. ಶಾಸ್ತ್ರಜ್ಞಾನ ಇದ್ದವರಿಗೆ ಉಳಿತಾಯ ಆಗ್ತದೆ, ಶಾಸ್ತ್ರಜ್ಞಾನ ಇಲ್ಲಂದ್ರೆ ನಾಶ ಅಥವಾ ಮನೆ ಧ್ವಂಸ ಆಗ್ತದೆ. ಅಲ್ಲಿ ಕರ್ಮಜ ದಾಸಜ ರೋಗ ಅಂತ ಅವ. ಧಾತುಜ ಅಂದ್ರೆ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ, ಬೇರೆ ಬೇರೆ ದೋಷದ ಬಲದಿಂದ ರೋಗಗಳು ಉತ್ಪತ್ತಿ ಆದರೆ ಆ ರೋಗ ನಿವೃತ್ತಿಗೆ ಪ್ರಯತ್ನವನ್ನು ಮಾಡಿದ್ರೆ ಸಾಮಾನ್ಯ ಇಲ್ಲೇ ಕುಪ್ಪನ್ ಡಾಕ್ಟರ್ಲಿ ಹೋದನು ಕಡಿಮೆ ಆಗ್ತಾರೆ. ಎಲ್ಲರೂ ರಾಯಚೂರಿಗೆ ಹೋಗ್ತಾರೆ. ಕುಪ್ಪನ್ ಡಾಕ್ಟರ್ಲಿ ಸಾವಿರಾರು ಮಂದಿ ನೆನೆಸ್ತಾರ, ಪಾಪ ಒಳ್ಳೆ ಕೈಗುಣ ಅದಪ್ಪ, ಇಲ್ಲೇ ತೋರಿಸ್ತೀವಿ ಆರಾಮಾಗ್ಯದ, ಇನ್ನು ಬೇಡ ಇಲ್ಲಿ ಬೇರೆ ಕಡೆ ಹೋದಿ. 15-20 ಲಕ್ಷ ಖರ್ಚಾಯ್ತು, ರೋಗ ಹೋಗಿಲ್ಲ ಅಂತ ಹೇಳ್ಕೋಬೇಕು. ಇದು ಧಾತುಜದಿಂದಲ್ಲ, ಹಿಂದಿನ ಜನ್ಮ ಕರ್ಮದಿಂದ ಬಂದ. ಇಂದ ಯಾರಿಗೆ ನೀವು ಮಾಡಿದ್ದಿ ಮಾಡಲಾರ್ದು ಪಾಪ, ಅದು ಶರೀರದಿದ್ರೆ ಶರೀರ ಅನುಭವಿಸ್ತದ, ವಾಣಿಯಿಂದ ಮಾಡಿದ್ರೆ ವಾಣಿಯಿಂದ ಅನುಭವಿಸ್ಬೇಕು. ಮತ್ತೆ ಶರೀರ, ವಾಣಿ, ಮನಸ್ಸು ಕೆಲವೊಂದು ಹೊರಗೆ ಭಾಳ ಚಂದ ಇರ್ತದೆ, ಒಳಗೆ ಮನಸ್ಸು ಅಂತ ಚಾಪೆ ಸುತ್ತಿದಂಗೆ ಸುತ್ತಿರ್ತದೆ. ದೇಹ ಬಿಚ್ಚಿರ್ತದ, ಮನಸ್ಸು ಚಾಪೆ ಸುತ್ತಿದಂಗೆ ಬಿಗದು ಕಟ್ಟಿದಂಗೆ ಆಗಿರ್ತದೆ. ಯಾಕ್ರಿ ಏನು ಕಡಿಮೆ ಇದೆ ಅವ್ರಿಗೆ? ಉಣಕ್ಕೆ ಕಡಿಮೆ ಇಲ್ಲ, ತಿನ್ನಕ್ಕೆ ಕಡಿಮೆ ಇಲ್ಲ, ತೊಡಕ್ಕೆ ಕಡಿಮೆ ಇಲ್ಲ, ಭಗವಂತ ಏನು ಕೊಟ್ಟಿಲ್ಲ ಅಂತೆಲ್ಲ, ಮನಸ್ಸು ಸಮಾಧಾನ ಇಲ್ಲ.
ಮತ್ತು ಜಗತ್ತಿನಲ್ಲಿ ಏನು ಬೇಕಾಗಿದೆ ನಮಗಂದ್ರೆ, ಜಗತ್ತಿನಲ್ಲಿ ಇವತ್ತು ಮುಂಜಾನೆ ಒಬ್ಬರು ವಕೀಲರು ಬಂದು ನಮ್ಮ ಮನೆಗೆ ಮಾತಾಡ್ತಾ ಹೋದಿವಿ. ಅವರು ನಮ್ಮನ್ನು ನೋಡ್ಯಾರ, ನಾವು ಅವ್ರು ನೋಡಿವಿ. ಈಗಿನ ಕಾಲದ ಬೆಳವಣಿಗೆಯಲ್ಲಿ ನಾವು ಈ ಮಟ್ಟಕ್ಕೆ ಬರ್ತೀವಿ ಅಂತ ಯಾರಿಗೂ ಸಮಾಜ ಗೊತ್ತಿದ್ದಿಲ್ರಿ. ನಮ್ಮ ಹಿರಿಯರು 20 ಕೂರಿಗೆ ಭೂಮಿ ಇದ್ದು ವರ್ಷಕ್ಕೆ 2 ಜೊತೆ ಬಟ್ಟೆ, ಒಂದು ಚಾಪಿ ಬೆಲ್ಲ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ತಂದು ಹಾಕ್ಬೇಕು. ಈಗಿನಂಗೆ ಆ ಕಾಲ ಇದ್ದಿಲ್ಲ. ಅಮಾಸೆ ಹುಣ್ಣಿಮೆ ಅಕ್ಕಿಯನ್ನು ಮಾಡಬೇಕು. ಇಂಥ ಒಂದು ಕಷ್ಟ ಕಾಲದಲ್ಲಿ ಬೆಳೆದಂಥ ನಾವೇ ಇವತ್ತಿನಲ್ಲಿ ನಾವು ಈ ಮಟ್ಟದಲ್ಲಿ ಒಂದು ಯೋಗ್ಯತೆಗೆ ಸಣ್ಣ ಒಂದು ಕಾರು ತಗೊಂಡು ಕುಂತು ತಿರುಗಾಡ್ತೀವಿ ಅಂದ್ರೆ ನಾವೆಷ್ಟು ಪುಣ್ಯಾತ್ಮರು. ಹೌದೇ? ಪುಣ್ಯಾತ್ಮ ಅಂತ ಅನ್ಬೇಕಿಲ್ಲ. ಕಾರು ಇಲ್ದವರಷ್ಟೆಲ್ಲ. ಇವತ್ತು ಅನ್ನಕ್ಕೆ ಕಡಿಮೆ ಇಲ್ಲ, ನೀರಿಗೆ ಕಡಿಮೆ ಇಲ್ಲ, ವಸ್ತ್ರಕ್ಕೆ ಕಡಿಮೆ ಇಲ್ಲ, ಆದಾಯ ಕಡಿಮೆ ಇಲ್ಲ, ಹಣ ಕಡಿಮೆ ಇಲ್ಲ, ಏನು ಕಡಿಮೆ ಇಲ್ಲ. ಆದರೆ ಜಗತ್ತಿನಲ್ಲಿ ಎಲ್ಲರಿಗೂ ಕಡಿಮೆ ಇದ್ದದ್ದು ಬರೀ ಆನಂದ. ಆನಂದ ಇಲ್ಲ, ಎಲ್ಲ ಅದ. ಹೌದಿಲ್ಲ? ಅದಕ್ಕಾಗಿ ಇವತ್ತು ಹಿಂದಿನವರಿಗೆ ಇವು ಏನಿದ್ದಿಲ್ಲ, ಆನಂದ ಇತ್ತು. ಯಾಕೆ ಇವು ಇದ್ದಿಲ್ಲ, ಅದಕ್ಕೆ ಅವ್ರಿಗೆ ಆನಂದ ಇತ್ತು. ಆದ್ರೆ ಇವತ್ತ ಅವ್ರಿಗೆ ಇದ್ದದ್ದಿಲ್ಲ, ಅವ್ರಿಗಿಲ್ಲದ್ದು ನಮಗೆ ಅನ್ನೋರು. ಅವ್ರಿಗಿಲ್ಲದ ಭೋಗವಾಗಿ ನಮಗಾವ, ಆದ್ರೆ ಅವ್ರಿಗಿದ್ದದ್ದು ನಮಗಿಲ್ಲ. ಯಾಕಂದ್ರೆ ಇದು ಸೃಷ್ಟಿ ಜೀವನ ಕ್ರಮ ಅದ. ಎಷ್ಟು ದೂರ ಹೋಗ್ತೀವಿ ಅಂದ್ರೆ ನಾವು ಬಿಟ್ಟ ಜಾಗ ದೂರ ಹಾಕ್ಯಂತ ಹೋಗ್ತದೆ. ರಾಯಚೂರಿಗೆ ಬಂದ್ರೆ ಶಕ್ತನ 20 ಕಿಲೋಮೀಟ್ರು, ಶಿನ್ನೂರು ಬಳ್ಳಾರಿಗೆ ಹೋದ್ರೆ 100 ಕಿಲೋಮೀಟ್ರು, 200 ಕಿಲೋಮೀಟ್ರು, ಬೆಂಗಳೂರಿಗೆ ಹೋದ್ರೆ 400-500 ಕಿಲೋಮೀಟರ್ ಅಷ್ಟೇ. ಹೌದಿಲ್ಲ? ದೂರ ಆಯ್ತಾ ಸಮೀಪ ಆಯ್ತಾ? ಹೋಯ್ತಿಲ್ಲ. ದೂರ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನೀನು ಮತ್ತೆ ಮನೆಗೆ ಬರ್ಬೇಕಂತ ಅಪೇಕ್ಷೆ ಮಾಡ್ತಿಲ್ಲ. ನಿನಗ ಮನೆಗೆ ಬಂದ್ರೆ ಆನಂದ ಆಗ್ತದೋ, ಅಲ್ಲೇ ದೂರ ಹೋದಾಗ ಆನಂದ ಆಗ್ತದ. ಮನೆಗೆ ಬರ್ಬೇಕು ಅಂದ್ರೆ ಏನ್ ಅರ್ಥ ಆಯ್ತಲ್ಲಿ? ಮನ್ಯಾಗ ಆನಂದ ಅಂತ ಅರ್ಥ ಆಯ್ತಲ್ಲ. ಹೊರಗ ದೂರ ಹೋದಂಗೆಲ್ಲ ಆನಂದ ಇಲ್ಲ, ಮನೆಗೆ ಬಂದಾಗ ಆನಂದ ಆಗೋದು. ಅದರಂತೆ ಜೀವನು ಮನೆಗೆ ಬಂದು ಮಲಗಿದಾಗ ಆನಂದ ಆಗ್ತದೆ ನೋಡಿ. ಮನೆಗೆ ಬಂದ್ರೆ ಆಗೋದಲ್ಲ, ಮಲಗಿದಾಗ ಆನಂದ ಆಗ್ತದೆ. ಮಕ್ಕಂಡಾಗ ಆಗೋದಿಲ್ಲ ಆನಂದ. ಯಾಕಂದ್ರೆ ಎಲ್ಲ ಸಮೀಪಿವಿ, ನಮ್ಮ ಜಾಗದಾಗ ನಾವಿವಿ, ಆನಂದ ಆಯ್ತು. ಮತ್ತೆ ಎದ್ದಾಗ ನಮ್ಮ ಜಾಗ ಬಿಟ್ಟು ಶುರುವಾಯ್ತು ನೋಡು. ದೂರ ಆದಂಗೆಲ್ಲ ಏನಾಯ್ತು ರೀ? ದುಃಖ ಆಯ್ತು. ಸಮೀಪ ಇದ್ದಂಗೆಲ್ಲ ಆನಂದ ಆಯ್ತು ಅಂತ 2 ಮಾತನಾಗ ಹೇಳ್ಕಳ್ಸಿನ ಅವ್ರಿಗೆ. ಅನುಭವ ಇಲ್ಲ ಅದು. ಹಾಗಾಗಿ ಇಲ್ಲಿ ಮಹಾತ್ಮರು ಖುಷಿ ಹೌದು, ಅದರಿಂದ ಪೊರುಳುಂಟೆ ಅಂದ್ರೆ ಇಲ್ಲಿ ಏನಾದರೂ ಸತ್ಯ ಆದೇನಪ್ಪ ಅಂದ್ರೆ ಯಾವುದು ಇಲ್ಲ. ಸಸಿನೆ ಕೇಳು ಅಂದ್ರೆ ಸೊಸೆ ಅಂತಲ್ಲ, ಸಸಿನೆ ಅಂದ್ರೆ ಸೊಗಸುಳ್ಳ ಮೈತ್ರಿ. ಹಾಗೆ ತಿಳಿದಂದು ಪೊರುಳುಂಟೆ ಅಂದ್ರೆ ಇದ್ರಿಗೆ ಯಾವುದು ಸತ್ಯವಾದ ಪ್ರಯೋಜನವೇ ಇಲ್ಲ. ಪ್ರಯೋಜನ ಇಲ್ಲ. ಸುಳ್ಳನ್ನು ಹುಡುಕಾಡಿದ್ರೆ ಪ್ರಯೋಜನ ಅದನ್ರಿ? ಸತ್ಯ ಹುಡುಕಿದ್ರೆ ಇವತ್ತೆಲ್ಲ ನಾಳೆ ಸಿಕ್ಕಿತ್ತು, ಪ್ರಯೋಜನ ಆದಿತ್ತು. ಹಾಗಾಗಿ ತತ್ವ ಬಲ್ಲವನು ಏನಾದರೂ ಪ್ರಯೋಜನವಿರಬಹುದೇ ಅಂದ್ರೆ ಇಲ್ಲವೆಂಬ ಭಾವ. ಅದಕ್ಕಾಗಿ ಅವರು ತರ್ಕ ಮಾಡಕ್ಕೆ ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಬಂದ್ರು. ನಾಳೆ ದಿನ ಮುಂದೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿಗೆ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸೋಣ. ಆನಂತರ ಇದೇ ತಿಂಗಳು ಜನವರಿ 21, 22, 23ನೇ ತಾರೀಕು 3 ದಿನ ಪರ್ಯಂತರ ನಮ್ಮ ಶಾಂತಾಶ್ರಮ ಹುಬ್ಬಳ್ಳಿಯಲ್ಲಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ
ಮತ್ತು ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಕಾರ್ಯಕ್ರಮ ಒಟ್ಟಾಗಿ 3 ದಿನ ಪರ್ಯಂತರ ಶಾಂತಾಶ್ರಮ ಹುಬ್ಬಳ್ಳಿಯ ಆ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಕಾರ್ಯಕ್ರಮಕ್ಕೆ ಹೋಗುವವರು ಅಥವಾ ಬರುವವರು ಮುಂಚಿತವಾಗಿ ಸ್ವಲ್ಪ ತಿಳಿಸಿದರೆ ಅಲ್ಲಿ ಇರಲಿಕ್ಕೆ ಇದ್ದದರಲ್ಲಿ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ಎಲ್ಲರೂ ಬಂದಿರ್ತಾರೆ. ಅವತ್ತೇ ನಾವು ಇಲ್ಲೇ ಮನೆಗೆ ಹೇಳ್ದೆ ಒಬ್ಬರು ಬರಲ್ಲ, 4 ಮಂದಿ ಬಂದರೆ ಏನಪ್ಪ ಹೇಳ್ದ ಬಂದ್ಬಿಟ್ರೆ ಹೆಂಗೆ ಮಾಡಮಂತಿ. 7ನೇ ಬಂದಿದ್ರೆ ನಾವು ಏನು ಮಾಡ್ತಿದ್ವಿ, ಹೇಳ್ದ ಬಂದ್ಬಿಟ್ರಪ್ಪ, ಅದ್ರಾಗ ಒಬ್ಬರು ಬರಲ್ಲ 4 ಮಂದಿ ಬಂದಾರ ಅಂತ ಹೆಂಗ ಆಗ್ತದಿಲ್ಲ. ಪರಮಾತ್ಮ ಅಷ್ಟೇ. ಹಾಗಾಗಿ ಅವರಿಗೆ ಆಮೇಲೆ ಯಾರು ಹೇಳೋದು ಈ ಅಂತ ಹೋಗಿ ನಿಂತರೆ ಅವ್ರಿಗೆ ಕಷ್ಟ ಆಗ್ತದೆ. ಸುಮ್ಮನೆ ಸೂಚನೆ ಕೊಟ್ಟರೆ ಒಂದು ವ್ಯವಸ್ಥಿತವಾಗಿ ಆಗ್ತದ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸಿ, ಇನ್ನೂ ಕಾಲಾವಕಾಶ ಅದ. ಜನವರಿ 21 ಅನ್ನುವುದನ್ನು ನೆನಪಿನಲ್ಲಿಡ್ರಿ. 21, 22, 23 ಮಧ್ಯಾಹ್ನಕ್ಕೆ ಮಹಾಮಂಗಲ ಆಗ್ತದೆ. ಇವತ್ತಿಗೆ ಮಂಗಲವನ್ನು ಹೇಳ್ರಿ. ಹಾಂ ಹೌದು, ಬಾ ಜಲ್ದಿ ಬಾ ಕೊಡು. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಮಂಗಳಾರತಿ ಬೆಳಗುವ ಆರೂಢಗೆ ಸಿದ್ಧರೂಢಗೆ ಸಾಧು ಸಜ್ಜನರೊಡಿಯಗೆ ಸಿದ್ಧ ಯೋಗಿಗೆ ಜನ್ಮ ನೀಡಿದ ಶರಣ ದಂಪತಿ ಉದರಕ್ಕೆ ಗುರು ಶಾಂತ ಪಿತ ದೇವ ಮಲ್ಲಮ್ಮ ತಾಯಿ ಭಕ್ತಿ ನೀಡಿದ ಶಕ್ತಿಗೆ ಮಂಗಳಾರತಿಯೇ ಜಾಗ್ರಮಿತ್ರನು ನರರಾಗಿ ಜನಿಸಿ ಬಂದನ ಭೂಮಿಗೆ, ಜಾಗ್ರಮಿತ್ರರು ನರರಾಗಿ ಜನಿಸಿ ಬಂದನ ಭೂಮಿಗೆ. ಗುರು ಕರುಣೆಯಲ್ಲಿ ಗುರುನಾಥ ರೂಢರು ಆರೂಢ ಮಾರ್ಗಕ್ಕೆ ಒಳಿವೆಗೆ ಮಂಗಳಾರತಿಯೇ ಕೋಟಿ ಕನ್ನಡ ಜನಕ್ಕೆ ಅಕ್ಕಲ ಕೋಟಿ ಶರಣರ ಪಾದಕ್ಕೆ, ಕೋಟಿ ಕನ್ನಡ ಜನಕ್ಕೆ ಅಕ್ಕಲ ಕೋಟಿ ಶರಣರ ಪಾದಕ್ಕೆ ಸಿದ್ಧ ಶಕ್ತಿಯ ವರ ಪಡೆದು ಮೆರುವ ಕಾಯಕ ಯೋಗಿಗೆ ಮಂಗಳಾರತಿಯೇ ಈ ರೂಢ ತರದು ಆರೂಢದಲ್ಲಿ ಪರಮಸಿದ್ಧನ ಕುರುಹಿಗೆ, ಈ ರೂಢ ತರದು ಆರೂಢದಲ್ಲಿ ಪರಮಸಿದ್ಧನ ಕುರುಹಿಗೆ ಸಿದ್ಧ ಶಕ್ತಿಯ ವರ ಪಡೆದು ಮೆರೆದ ಕಾಯಕ ಯೋಗಿಗೆ ಮಂಗಳಾರತಿಯೇ ಇನ್ನೊಂದು ಈ ರೂಢ ತರದು ಆರೂಢದಲ್ಲಿ ಪರಮಸಿದ್ಧನ ಕುರುಹಿಗೆ ನುಡಿ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಶಿವಪುತ್ರೇಶ್ ಮಹಾರಾಜ್ ಕಿ ಜೈ.